ನ್ಯಾಯಶಾಸ್ತ್ರದಲ್ಲಿ ಹೇಳ್ಬೇಡ್ರಿ. ನ್ಯಾಯಶಾಸ್ತ್ರದಲ್ಲಿ ಜ್ಞಾನ ಗುಣ ಅಂದಾರ. ಜ್ಞಾನ ಗುಣ ಅಂತ ಹೇಳಿ ನ್ಯಾಯಶಾಸ್ತ್ರದಲ್ಲಿ ಕೊಟ್ಟಂತ ಆತ್ಮ ಜ್ಞಾನ ಗುಣ, ಜ್ಞಾನ ಉಳ್ಳವಂತಾರು, ಜ್ಞಾನ ಗುಣ ಅಂತಾರು. ಅಲ್ಲಿ ಅತಿ ಆಗುತ್ತದೆ. ಮತ್ತೆ ವಿಜ್ಞಾನವಾದಿಗಳು ಏನ್ ಮಾಡ್ತಾರ ಅವರು? ಬುದ್ಧಿಗೆ ಆತ್ಮ ಅಂದಾರೆ. ಬುದ್ಧಿಗೆ ವಿಜ್ಞಾನವಾದಿಗಳು ಮತ್ತು ಕ್ಷಣಿಕ ವಿಜ್ಞಾನವಾದಿ ಮತ್ತು ಕ್ಷಣಿಕ ವಿಜ್ಞಾನವಾದಿಗಳ ಮತದಲ್ಲಿ ಅವರು ಬುದ್ಧಿಗೆ ಆತ್ಮ ಕ್ಷಣದಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದೆ, ಕ್ಷಣದಲ್ಲಿ ಜ್ಞಾನ ನಾಶವಾಗುತ್ತದೆ. ಅಲ್ಲಿ ಅತಿ ಆಗುತ್ತದೆ. ಏನು? ಬರೀ ಪ್ರಕಾಶನೇ ಬ್ರಹ್ಮ ಅಂದ್ವಿ ಅಂದ್ರ ಸೂರ್ಯಾದಿಗಳಲ್ಲಿ ಅತಿವ್ಯಾಪ್ತಿ ಆಗ್ತದ. ನ್ಯಾಯಶಾಸ್ತ್ರಗಳು ಕೊಟ್ಟಂತ ಆತ್ಮ ಜ್ಞಾನ ಗುಣ ಅಂತಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಮತ್ತೆ ಕ್ಷಣಿಕ ವಿಜ್ಞಾನ ಮತವಾದಿಯಲ್ಲಿ ಕ್ಷಣದಾಗ ಜ್ಞಾನ ಉತ್ಪತ್ತಿ ಆಗ್ತದೆ, ನಾಶ ಆಗ್ತದೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಏನ್ ಹೇಳಿ ನಾವು? ವಿಭು ಅಂತ ಹೇಳಿ. ವ್ಯಾಪಕ ಪ್ರಕಾಶನೇ ಇರಬೇಕು, ವ್ಯಾಪಕನೇ ಇರಬೇಕು. ಸೂರ್ಯಾದಿಗಳು ಪ್ರಕಾಶದ, ವ್ಯಾಪಕ ಇಲ್ಲ. ಅಲ್ಲಿ ನ್ಯಾಯಿಕರು ಜ್ಞಾನ ಗುಣ ಅಂದಾರ, ವ್ಯಾಪಕ ಅಂತ ಹೇಳಿಲ್ಲ. ಅದಕ್ಕೆ ಅಲ್ಲಿನ ಇವ್ರದ್ದು ಕ್ಷಣಿಕ ವಿಜ್ಞಾನವಾದ ಮಾತ್ರ ವ್ಯಾಪಕ ಪ್ರಶ್ನೆನೇ ಬರೋದಿಲ್ಲ, ವಿಭು ಪ್ರಶ್ನೆ. ಯಾಕೆ? ಕ್ಷಣದಲ್ಲಿ ಉತ್ಪತ್ತಿ ಆಗ್ತದೆ, ಕ್ಷಣದಾಗ ನಾಶ ಆಗ್ತದೆ. ಆದ್ದರಿಂದ ಪ್ರಕಾಶದ ಜೊತೆಗೆ ವಿಭು ಅಂತ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ನಿರ್ದೋಷವಾಗಿರುತ್ತದೆ ಅಂತ ಹೇಳಿ. ವ್ಯಾಪಕ ಇದ್ದದೇ ಬ್ರಹ್ಮ ಅಂತ ಇಷ್ಟು ಮಾತ್ರ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರೆ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಮತ್ತೆ ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ ಮತಕ್ಕನುಸ ಆತ್ಮ ಅವರು ಕೂಡ ವ್ಯಾಪಕ ಅಂತ ಹೇಳ್ತಾರ. ಅವರು ವ್ಯಾಪಕ ಅಂತ ಹೇಳ್ತಾರ. ಅವರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ, ನ್ಯಾಯ ಮತದು ಮತ್ತು ಪ್ರಭಾಕಾರ ಮತಕ್ಕನುಸಾರವಾಗಿ ಅವರು ಕೂಡ ಆತ್ಮನಿಗೆ ವ್ಯಾಪಕ ಅಂತ ಹೇಳ್ತಾರ. ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರ ಮತ್ತು ಪ್ರಭಾಕಾರ ಮತದಲ್ಲಿ ಹೇಳಿದಂತ ಆತ್ಮ ವ್ಯಾಪಕ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಮತ್ತೆ ಸಾಂಖ್ಯ ಮತದಲ್ಲಿ ಪ್ರಕೃತಿ ವ್ಯಾಪಕ ಅಂತ ಹೇಳ್ತಾರೆ. ಪ್ರಕೃತಿ ವ್ಯಾಪಕ ಅಂತ. ಇಲ್ಲಿ ನಾವು ವ್ಯಾಪಕ ಇದ್ದದ್ದೇ ಬ್ರಹ್ಮ ಅಂದ್ವಿ ಅಂದ್ರೆ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಆನಂತರ ಪ್ರಭಾಕಾರ ನ್ಯಾಯ ಮತಕ್ಕನುಸಾರವಾಗಿ ಆತ್ಮ ವ್ಯಾಪಕ ಅಂತ ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಸಾಂಖ್ಯ ಮತದಲ್ಲಿ ಹೇಳ್ಪಟ್ಟಂತ ಪ್ರಕೃತಿ ವ್ಯಾಪಕ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುತ್ತದೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ನಾಮರೂಪ ಆಧಾರ ಅಂತೇಳಿ. ನಾಮರೂಪಕ ಆಧಾರ ಅಂತ ಹೇಳೋದ್ರಿಂದ ನಮ್ಮದು ಬ್ರಹ್ಮನ ಲಕ್ಷಣ ನಿರ್ದೋಷವಾಗುತ್ತದೆ. ಯಾಕಂದ್ರೆ ಆಕಾಶಾದಿಗಳು ಯಾವ ನಾಮರೂಪಕ ಆಧಾರ ಆಗೋದಿಲ್ಲ. ಅವರು ನ್ಯಾಯಶಾಸ್ತ್ರದಲ್ಲಿ ಪ್ರಭಾಕರ ಅವರು ಆತ್ಮ ವ್ಯಾಪಕ ಅಂತ ನಾಮರೂಪಕ ಆಧಾರ ಅಂತ ಅವರು ಒಪ್ಪೋದಿಲ್ಲ. ಪ್ರಕೃತಿ ಅದು ಕೂಡ ಅವ್ರ ನಾಮರೂಪಕ ಆಧಾರ ಅಂತ ಅವರು ಒಪ್ಪೋದಿಲ್ಲ. ಪ್ರಕೃತಿ ಪರಿಣಾಮ ಒಪ್ತಾರ, ಆಧಾರ ಒಪ್ಪೋದಿಲ್ಲ. ಪ್ರಕೃತಿನೇ ವಿಕೃತಿ ಆಗ್ತದೆ ಅಂತ ಹೇಳ್ತಾರೆ. ಸೃಷ್ಟಿ ಕೇಳುವಾಗ ಸಾಹಿತ್ಯರು ಪ್ರಕೃತಿ ವಿಕೃತಿ ಆಗ್ತದೆ, ವಿಕಾರ, ಪ್ರಕೃತಿ ವಿಕಾರ ಅಂತ ಹೇಳ್ತಾರೆ. ನಾಮರೂಪಕ ಆಧಾರ ಅಂತ ಹೇಳುವುದೇನೇ ಇಲ್ಲ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಅದು ನಾಮರೂಪಕ ಆಧಾರ ಅಂತಂದ್ರೆ ಎದ್ರ ಜೊತೆಗೆ ವ್ಯಾಪಕದ ಜೊತೆಗೆ ನಾಮರೂಪದ ಆಧಾರ ಅಂತ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ನಿರ್ದೋಷವಾಗುತ್ತದೆ. ನಾಮರೂಪಕ ಆಧಾರ ಇದ್ದೇ ಬ್ರಹ್ಮ ಅಂತ ಹೇಳಿದ್ವಿ ಅಂದ್ರೆ ನಾಮರೂಪಕ ಆಧಾರ ತೆಗಿಬಾರ್ದು ಅಂತ ಹೇಳಿದ್ವಿ. ನಾಮರೂಪಕ ಆಧಾರ ಅಂತ ಹೇಳೋದ್ರಿಂದ ಬ್ರಹ್ಮ ಲಕ್ಷಣ ಅತಿವ್ಯಾಪ್ತಿ ಆಗ್ತದ. ರಜ್ಜು ಅಲ್ಲಿ ಸರ್ಪ ತೋರಲ್ಲ, ರಜ್ಜು ಆಧಾರದ. ಆನಂತರ ರಜತಕ್ಕ ಶಿಲ್ಪಿ ಆಧಾರದ, ಕಳ್ಳನಿಗೆ ಮಂಡಗಿಡ ಆಧಾರ. ಉದಾಹರಣೆಗಳು ಕೊಟ್ಟರು ಶಾಸ್ತ್ರದ ಪ್ರಸಿದ್ಧವಾದ ಉದಾಹರಣೆ. ರಜತಾದಿಗಳಿಗೆ ಶಿಲ್ಪಿನೇ ಆಧಾರ, ಸರ್ಪಕ್ಕ ರಜ್ಜುನೇ ಆಧಾರ, ಕಳ್ಳಗ ಮಂಡಗಿಡನೇ ಆಧಾರ. ಮೋಟ ಮಿಡದ ಕಳ್ಳ ಅಂತ ಹೇಳ್ತೀವಲ್ಲ ಉದಾಹರಣೆ. ನಾವು ನಾಮರೂಪಕ ಆಧಾರ ಅಂತ ಇಷ್ಟು ಮಾತ್ರ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ಸ್ವಯಂ ಪ್ರಕಾಶ ಅಂತ ಹೇಳ್ತಿದ್ದೇವೆ. ಬ್ರಹ್ಮನ ಲಕ್ಷಣದಾಗ ನಾಮರೂಪಕ ಆಧಾರನೇ ಇರಬೇಕು, ಸ್ವಯಂ ಪ್ರಕಾಶನೇ ಇರಬೇಕು. ರಜ್ಜು ಏನದ? ಜಡ ಅದ, ಆಧಾರ ಆಗಿರ್ಬೋದು, ಜಡ ಅದ. ಶಿಲ್ಪಿ ಜಡ ಅದ, ಮನಗಿಡ ಅದು ಜಡ ಅದ, ಅದು ಸ್ವಯಂ ಪ್ರಕಾಶ. ಪ್ರಕಾಶನ ಸ್ವಯಂ ಪ್ರಕಾಶ ದೂರ ಉಳಿದ ಪ್ರಕಾಶನೇ ಇಲ್ಲ ಅದ್ರೊಳಗೆ. ಮೊದ್ಲೇ ಜಡದ ಸೋಯಿತರ ಜಡತ್ವ ತನ್ನರುವುದಿಲ್ಲ, ಇನ್ನೊಂದ್ರ ಜಡ ಅದ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಅತಿ ಆಗುದಿಲ್ಲ. ಇಲ್ಲಿ ಒಬ್ಬ ಯಜ್ಞಪಿಕಾರ ಶಂಕ ಮಾಡಿದ. ಏನಂತ ಶಂಕ ಮಾಡಿದ? ಇದೇ ವಿಷಯದ ಶಂಕ ಮಾಡಿದ. ಏನಂತ ಪ್ರಶ್ನೆ ಮಾಡಿದ? ಏನ್ ಪ್ರಶ್ನೆ ಮಾಡಿದ? ನಾಮರೂಪ ಆಧಾರ
ಇದ್ದದ್ದೇ ಬ್ರಹ್ಮ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ, ಅವ್ಯಾಪ್ತಿ ಅಲ್ಲ, ಅಸಂಭವ ಆಗೋದಿಲ್ಲ ಅಂತ ಹೇಳಿದವು. ಯಾಕಂದ್ರ ನೀವು ಹೇಳಿದ್ರಿ ಇಲ್ಲಿ ಸರ್ಪಕ ಅದಿಷ್ಟ ಆಧಾರ ರಜ್ಜು ಅಂತ ಹೇಳಿರಿ. ನಿಮ್ಮ ವೇದಾಂತ ಸಿದ್ಧಾಂತದ ಪ್ರಕಾರವಾಗಿ ಸರ್ಪಕ ಆಧಾರ ರಜ್ಜು ಅಲ್ಲ, ರಜ್ಜು ಉಪೇತ ಚೇತನ. ರಜ್ಜು ಆಧಾರ ಆಗುವುದೇ ಇಲ್ಲ, ರಜ್ಜು ಉಪೇತ ಚೇತನ ಆಧಾರ ಅಂತ ಹೇಳಿರಿ. ಬರೇ ಕೇವಲ ನಾಮರೂಪಕ್ಕೆ ಆಧಾರ ಅಂತ ಹೇಳೋದ್ರಿಂದ ಎಲ್ಲಿನೂ ಬ್ರಹ್ಮನ ನಿರ್ದೋಷ ಲಕ್ಷಣ ಆಗ್ತದ ಅಂತ ಹೇಳಿದಾಗ ಯದ್ಯಪಿಕಾರ ಶಂಕ ಮಾಡಿದ ಗ್ರಂಥಕಾರ ಸಮಾಧಾನ ಹೇಳ್ತಾರ, ಇದು ಮಾತು ನಿಮ್ದು ಕರೆಕ್ಟ್ ಅದ, ಅದು ನನಗೂ ಕೂಡ ಗೊತ್ತದ. ಆದ್ರೆ ನಾನು ಸ್ಥೂಲ ದೃಷ್ಟಿಕೋನದಾಗ ಮಂದ ಬುದ್ಧಿ ಉಳ್ಳಂತವರ ಜಿಜ್ಞಾಸುಗಳ ದೃಷ್ಟಿಕೋನದ ಇಟ್ಟುಕೊಂಡು ನಾನು ಮೊದಲು ಕಲ್ಪಿತ ಸ್ವಲ್ಪಕ್ಕ ಆಧಾರ ಯಾವ್ದಂದ್ರ ರಜ್ಜು ಅಂತ ಸ್ಥೂಲ ದೃಷ್ಟಿಕೋನದ ಹೇಳಿದಿನ. ಸೂಕ್ಷ್ಮ ದೃಷ್ಟಿಕೋನದಾಗ ನಿಂದೆ ಕರೆಕ್ಟ್, ರಜ್ಜು ಉಪೇತ ಚೇತನವೇ ಆಧಾರ ಆಗ್ತದ. ಅದಕ್ಕಿಂತಲೂ ಸೂಕ್ಷ್ಮವಾದ ವೃತ್ತಿಯುಪೇತ ಚೇತನವೇ ಆಧಾರ ಆಗ್ತದ. ಯಾವುದಕ್ಕ? ಕಲ್ಪಿತವಾದಂತ ಸರ್ಪಕ್ಕ ರಜ್ಜು ಆಧಾರ ಆಗುವುದೇ ಇಲ್ಲ. ಆದ್ರೂ ನಾನು ಹೇಳಿನಂದ್ರ ಸ್ಥೂಲ ದೃಷ್ಟಿಕೋನದಾಗ ನಾನು ಹೇಳ್ಕೊಂಡು ಬಂದೀನಿ ಅಂತ ಅವ್ರು ಹೇಳ್ಕೊಂಡ್ಬಂದ್ರು. ಈಗ ಮುಂದೆ ಏನ್ ಹೇಳ್ತಾರೆ, ಈಗ ನಾಮರೂಪಕ್ಕೆ ಆಧಾರ, ಅದಕ್ಕೆ ನಾವು ಇನ್ನೊಂದು ಸ್ವಯಂ ಪ್ರಕಾಶ ಇದ್ದಕ್ಕೆ ನಾವು ಏನಂದ್ವಿ? ಬ್ರಹ್ಮ ಅಂದ್ವಿ. ಸ್ವಯಂ ಪ್ರಕಾಶ ಉಳಿದ್ರೆ ಬ್ರಹ್ಮ ಅಂದ್ರೆ ನಮ್ಮ ಬ್ರಹ್ಮನ ಲಕ್ಷಣ ಎಲ್ಲಿ ಹೋಗ್ತದ? ಉಪಾಸಕರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಲೋಕಾಂತರ ಗಮನವೇ ಮೋಕ್ಷ ಅಂತ ಹೇಳ್ತಕ್ಕಂಥ ಉಪಾಸಕರು ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ತಾರ. ಆತ್ಮ ಸ್ವಯಂ ಪ್ರಕಾಶ ಅವ್ರ ಮತದಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುತ್ತೆ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಏನ್ ಹೇಳಿದ್ದಾರೆ? ಶುದ್ಧ ಅಂತ ಹೇಳಿದ್ದಾರೆ. ಬ್ರಹ್ಮ ಲಕ್ಷಣ ಸ್ವಯಂ ಪ್ರಕಾಶನೇ ಇರಬೇಕು, ಶುದ್ಧನೇ ಇರಬೇಕು. ಆದ್ರೆ ಉಪಾಸಕರು ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ತಾರ, ಆದ್ರೆ ಅವಿದ್ಯಾದಿ ಮಲ ಸಹಿತ ದೋಷ ಸಹಿತವಾಗಿ ಒಪ್ಪುತ್ತಾರೆ. ಶುದ್ಧ ಅಂತ ಒಪ್ಪುದಿಲ್ಲ ಅವರು. ಅವಿದ್ಯಾದಿ ದೋಷ ಸಹಿತವಾಗಿ ಆತ್ಮ ಇರುತ್ತಾನೆ, ಅದರಿಂದನೇ ಅವ ಲೋಕಾಂತರ ಗಮನ ಮಾಡುತ್ತಾನೆ. ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗೋದನ್ನೇ ಇಲ್ಲ. ಕೇವಲ ಶುದ್ಧ ಇದ್ದದಕ್ಕೇನೆ ಬ್ರಹ್ಮ ಅಂದ್ವಿ ಅಂದ್ರೆ, ಶುದ್ಧ ಇದ್ದದಕ್ಕೆ ಬ್ರಹ್ಮ ಇಷ್ಟೇ. ಶುದ್ಧ ಇದ್ದದೇ ಬ್ರಹ್ಮ ಅಂದ್ವಿ ಅಂದ್ರೆ ಸಾಂಖ್ಯ ಮತದಲ್ಲಿ ಆತ್ಮ ಕರ್ತ ಅಭೋಕ್ತ ಹೋಗ್ತಾರ. ಕರ್ತೃತ್ವ ಅಭೋಕ್ತೃತ್ವ ಒಪ್ಪೋದಿಲ್ಲ, ಅಕರ್ತ ಅಭೋಕ್ತ ಅಂತ ಹೋಗ್ತಾರ. ಆದ್ದರಿಂದ ನಾವು ಶುದ್ಧ ಇದ್ದುದಕ್ಕೆ ಆತ್ಮ ಅಂದ್ರೆ ಸಾಂಖ್ಯ ಮತದಲ್ಲಿ ಹೇಳಲ್ಪಟ್ಟಂತ ಆತ್ಮನಲ್ಲಿ ಅತಿವ್ಯಾಪ್ತಿ ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ವ್ಯಾಪಕ ಅಂತ ಹೇಳಿರ್ತೇವೆ. ಅವರು ಶುದ್ಧ ಅಂತ ಏನ್ ಹೋಗ್ತಾರ, ಆದ್ರ ಆತ್ಮ ಅನೇಕ ಅಂತ ಒಪ್ಪೋದ್ರಿಂದ ಪರಿಚ್ಛಿನ್ನ ಆಗುತ್ತಲ್ಲ, ವ್ಯಾಪಕ ಆಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಪರ್ಯಂತರವಾಗಿ ಬ್ರಹ್ಮನ ಜೋಸುಕ ನಿತ್ಯ ಪ್ರಕಾಶವಿಗೂ ನಾಮರೂಪ ಆಧಾರ್ ಮತಿನ ಲಕೈ ಜೀಮತಿ ಲಕೈ ಸೋಮೈ ಶುದ್ಧ ಅಪಾರ್ ಅಂತ ಹೇಳ್ತಕ್ಕಂಥ ಈ ಬ್ರಹ್ಮನ ಲಕ್ಷಣ ಇದು ನಿರ್ದೋಷವಾದಂತ ಲಕ್ಷಣ. ಇದು ಬ್ರಹ್ಮನ ಜ್ಞಾನವನ್ನು ಮಾಡಿಕೊಡುತ್ತೆ. ತನ್ನ ಲಕ್ಷ್ಯವಾದಂತ ಬ್ರಹ್ಮನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಡಲಿಕ್ಕೆ ಯೋಗ್ಯವಾದಂತ ಲಕ್ಷಣ ಇರುತ್ತೆ. ಮತ್ತೆ ದೀಪಿಕಾರ ಶಂಕ ಮಾಡಿದ. ಏನ್ ಶಂಕ ಮಾಡಿದ? ಯಾಕೆ ಉದ್ದ ಕೇಳ್ಕೊಂತ ಹೋದ್ರಿ? ಹೇಳ್ಬಿಟ್ರೆ ಆಯ್ತಲ್ಲ. ಸುಖ ನಿತ್ಯ, ನಿತ್ಯ ಪ್ರಕಾಶ, ಪ್ರಕಾಶ ವಿಭೋ ನಾಮರೂಪಕ್ಕಾದ್ರ ಸ್ವಯಂ ಪ್ರಕಾಶ. ಈ ಎರಡು ವಿಶೇಷಣಗಳು ಹೇಳ್ಬಿಟ್ರಿ ಅಂದ್ರ ಬ್ರಹ್ಮ ನಿರ್ದೋಷ ಲಕ್ಷಣ ಆಯ್ತು. ಸುಮ್ಮನೆ ಶುದ್ಧ ಒಂದೊಂದು ತಗೊಂಡು ಅಲ್ಲಿ ಅತಿ ಆಗ್ತದೆ, ಇಲ್ಲಿ ಆಗ್ತದೆ. ಅವ್ರ ಒಪ್ಪದಲ್ಲಿ ಅವ್ರ ಮತ ಓದ್ತದೆ, ಇವ್ರ ಮತ ಓದ್ತಂತ ಯಾಕೆ ಇಷ್ಟು ಹೇಳಕತ್ತೀರಿ ಅಂದ್ರ, ಗ್ರಂಥಕಾರ ಶಂಕ ಮಾಡಿದಾಗ ಗ್ರಂಥಕಾರ ಒಂದೇ ಮಾತು ಸಮಾಧಾನ ಹೇಳಿದ್ರು. ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಹೆಚ್ಚಿನ ವಿಶೇಷಣಗಳ ಜ್ಞಾನ ಆಗ್ಲಿ, ಬ್ರಹ್ಮನ ಹೆಚ್ಚಿನ ವಿಶೇಷಣಗಳ ಜ್ಞಾನ ಆಗ್ಲಿ ಅನ್ನುವ ಒಂದೇ ಒಂದು ಸದುದ್ದೇಶದಿಂದ ನಾನು ಆ ರೀತಿ ಹೇಳುತ್ತೇನೆ ಅಂತ ಒಂದು ಮಾತು. ಇನ್ನೊಂದು, ಬ್ರಹ್ಮನ ಲಕ್ಷಣಗಳ ಜ್ಞಾನ ಆಗ್ಲಿ. ಬರೀ ಒಂದ್ ಎರಡು ಹೇಳ್ಬಿಟ್ರೆ, ಸುಖ ನಿತ್ಯ ಎರಡು ಹೇಳ್ಬಿಟ್ರೆ ಬಂದು ಎಲ್ಲಿನ ಅತಿವ್ಯಾಪ್ತಿ ಆಗ್ತಿದ್ದೇ ಇಲ್ಲ. ನಮ್ಗೆ ಎರಡದೇ ಜ್ಞಾನ ಆಗ್ತದೆ. ಸುಖ ಪರಮ ಪ್ರೇಮಕ ಆನಂದ ವಿಷಯ ಯಾವುದದು ಅದು ಪರಮ ಅನ್ನೋದು, ಅದೇ ಬ್ರಹ್ಮ ಅಂತ ಅದು ಒಂದು ಜ್ಞಾನ ಆಗ್ತಿತ್ತು. ನಿತ್ಯ ಅಭಾವ ಚತುರ್ಥ ವಿಲಕ್ಷಣತ್ವ ನಿತ್ಯ, ಇದು ಒಂದು ಎರಡೇ ಲಕ್ಷಣಗಳ ಜ್ಞಾನ. ಬ್ರಹ್ಮನ ಎರಡೇ ಲಕ್ಷಣದ ಜ್ಞಾನ ಆಯ್ತು. ನಾವು ಒಂದೊಂದು ಹೇಳುವುದರಿಂದ ಏನಾಯ್ತು? ಎಷ್ಟು ಲಕ್ಷಣಗಳ ಜ್ಞಾನ ಆಯ್ತು? ಸುಖದ ಲಕ್ಷಣ ಜ್ಞಾನ ಆಯ್ತು, ನಿತ್ಯ ಲಕ್ಷಣ ಜ್ಞಾನ ಆಯ್ತು, ಮತ್ತೆ ವ್ಯಾಪಕದ ವಿಭು ಅಂದ್ರೆ ವ್ಯಾಪಕ ಲಕ್ಷಣದ ಜ್ಞಾನ ಆಯ್ತು, ಸ್ವಯಂ ಪ್ರಕಾಶ ಲಕ್ಷಣ ಜ್ಞಾನ ಆಯ್ತು, ಆಧಾರ ಲಕ್ಷಣದ ಜ್ಞಾನ ಆಯ್ತು, ಅಧಿಷ್ಠಾನದ ಲಕ್ಷಣದ ಜ್ಞಾನ ಆಯ್ತು. ಎಷ್ಟರೊಳಗೆ ಎಷ್ಟೋ ಲಕ್ಷಣಗಳು ಬಂದು ಹೋದ್ವಿ. ಈಗ ಬ್ರಹ್ಮನ ಲಕ್ಷಣ, ಅನೇಕ ಬ್ರಹ್ಮನ ಲಕ್ಷಣಗಳ ಜ್ಞಾನ ಮುಮುಕ್ಷಿಗೆ ಆಗ್ಲಿ ಅಂತ ತಿಳ್ಕೊಂಡು ನಾನು ಈ ರೀತಿಯಿಂದ ಒಂದೊಂದು ಪದವನ್ನು ಹೇಳ್ಕೊಂತ ಬ್ರಹ್ಮನ ಲಕ್ಷಣ ವಿಶೇಷಣಗಳ ಮುಖಾಂತರವಾಗಿ ನಾನು ಬಿಡಿಸ್ತಾ ಬಂದೀನಿ ಅಂತ ಗ್ರಂಥಕಾರ ಹೇಳಿ. ಮತ್ತೆ ದೀಪಿಕಾರ ಶಂಕ ಮಾಡಿದ ನಿನ್ನೆ ದಿವಸ ಏನು ಮಾಡಿದ? ಅಲ್ರಿ, ನಿಮ್ಮ ಸ್ವರೂಪದ ಮಂಗಲ ಮಾಡಕತ್ತೆ. ನಿಮ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಅಲ್ಲ. ಯಾಕ? ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳು. ದೇವ್ರ ಕೊರತೆ ಅದ ನಮ್ಮಲ್ಲಿ? ದೇವತೆನ ಕೊರತೆ ಅದಾರೆ? 33 ಕೋಟಿ ದೇವತೆಗಳು ಕಲ್ಪನೆ ಮಾಡಿ ನಾವು
33 ಕೋಟಿ ದೇವತೆಗಳಾದ್ರ ದೇವತೆಗಳದ್ದು ಪ್ರಾರ್ಥನೆ ಮಾಡ್ಬೇಕು. ನಾವು ಹೇಳ್ಕೊಳ್ಳೋದು ಪ್ರಾರ್ಥನೆ ಆಗೋದಿಲ್ಲ. ಅದು ನಾವು ಹೇಳ್ಕೊಂಡಾಗ ನಿಮ್ಮ ಸ್ವರೂಪದ ನೀವು ವರ್ಣನೆ ಮಾಡ್ಕೊಂಡ್ರಿ, ನಿಮ್ಮ ಸ್ವರೂಪದ ವರ್ಣನೆ ಮಾಡ್ಕೋಬೇಡ್ರಿ, ನಿಮ್ಮ ಸ್ವರೂಪದ ಪ್ರಾರ್ಥನೆ ಮಾಡಬೇಡ್ರಿ. 33 ಕೋಟಿ ದೇವತೆಗಳದ, ಎಲ್ಲಾ ದೇವತೆಗಳ ಸ್ತೋತ್ರ ಅದಾವೇನು? ಶಿವಮಾನ ಸ್ತೋತ್ರ ಅದ, ವಿಷ್ಣು ಸಹಸ್ರನಾಮಾವಳಿ ದೇವಿಯೂ ಅದಾವು. ಅಲ್ಲ, ದೇವಾನ ದೇವತೆಗಳದಾವು, ಎಲ್ಲಾ ದೇವಾನ ದೇವತೆಗಳ ಸ್ತೋತ್ರಗಳು ಅದಾವು. ಅವುಗಳು ಮಾಡೋದು ಬಿಟ್ಟು, ಮಂಗಲ ಮಾಡೋದು ಬಿಟ್ಟು ನಿಮ್ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇಲ್ಲವೇ ಇಲ್ಲ ಅಂತ ಅವ ಶಂಕ ಮಾಡಿದಕ್ಕ ಅಬ್ಬಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ್ರ ವರುಣವಿಮ ಶಕ್ತಿ ಗಣೇಶ ಅಂತ ಅದ್ರೊಳಗ ಬಹಳ ಸುಂದರವಾಗಿ ನೋಡು. ಏನು 33 ಕೋಟಿ ದೇವತೆಗಳನ್ನು ಹೇಳ್ಕೊಂಡು ಬಂದಿರಲ್ಲ, ಇವೆಲ್ಲ 33 ಕೋಟಿ ದೇವತೆಗಳು ಹೆಂಗಂದ್ರೆ ಒಂದು ಸಮುದ್ರದೊಳಗೆ ಹೆಂಗ ತೆರೆಗಳು ಇರ್ತಾವಲ್ಲ, ತೆರೆಗಳು ಎಲ್ಲಿ ಇದ್ರು ಕೂಡ ಸಮುದ್ರದಾಗ ಹೇಳ್ಬೇಕಲ್ಲ, ಸಮುದ್ರ ಬಿಟ್ಟು ತೆರೆ ಇರಕ ಬರುದಿಲ್ಲ. ಎಲ್ಲಾ ತೆರೆಗಳಿಗೆ ಸಮುದ್ರವೇ ಆಧಾರ ಅದ. ಹಂಗ 33 ಕೋಟಿ ದೇವತೆಗಳಿಗೆ ನನ್ನ ಸ್ವರೂಪವೇ ಆಧಾರ ಅದ, ಅದುವೇ ಅಧಿಷ್ಠಾನ ಅದ. ನನ್ನ ಸ್ವರೂಪದೊಳಗೆ 33 ಕೋಟಿ ದೇವತೆಗಳು ಪ್ರತೀತಿ ಹಾಕತ್ಯಾರ ಅಂತ ಸಮುದ್ರದ ಉಪಮವನ್ನು ಕೊಟ್ಟು ನಮ್ಮ ಸ್ವರೂಪ ವಿಸ್ತಾರವಾಗ್ಯದ. ನಮ್ಮ ಸ್ವರೂಪದೊಳಗನೆ ಎಲ್ಲಾ ದೇವಾನು ದೇವತೆಗಳು ಅದರಂತ ತಿಳ್ಕೊಂಡು ಇಂದಿನ ದಿವಸ ನಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡಿದಂಗ ಆಗುತ್ತದೆ ಅಂತ ಇಲ್ಲಿ ಪರ್ಯಂತರವಾಗಿ ಹೇಳಿದ್ರು. ಈಗ ಗ್ರಂಥ ತೆಗೆದು ಮತ್ತೆ ಶಂಕ ಮಾಡ್ತಾನ, ಇಷ್ಟಕ್ಕೆ ಬಿಡಂಗಿಲ್ಲ ಅವ್ರು ಗ್ರಂಥಕಾರರು. ಶಂಕ ಎರಡನೇ ಶಂಕ ಇದ್ರೆ विष्णु शिवादिक देव ईश्वर की लहरी संभव है, तुम्हारे स्वरूप की लहरी संभव नहीं, याते ईश्वर का मंगल करना चाहिए. ಎಷ್ಟು ಸುಂದರ ಅಲ್ರಿ. ಶಿವ ವಿಷ್ಣು ಮೈ 33 ಕೋಟಿ ದೇವತೆಗಳದಲ್ಲ, ಈ 33 ಕೋಟಿ ದೇವತೆಗಳು ನಿಮ್ಮ ಸ್ವರೂಪದ ತೆರೆಗಳಲ್ಲ. ಅವರು ಈಶ್ವರ. ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಯಾರಿದ್ದಾರೆ? ಈಶ್ವರ. ಬ್ರಹ್ಮ ಸೃಷ್ಟಿ ಮಾಡ್ಯಾನ, ಸೃಷ್ಟಿ ಮಾಡಿದ್ರೆ ಈಶ್ವರ ಸೃಷ್ಟಿ ಮಾಡ್ಯಾನ. ಇಚ್ಛೆ ಮಾಡಿದಾರೆ ಯಾರು? ಏಕೋಹಂ ಬಹುಶಃ ಪ್ರಜಾಯ, ನಾನು ಒಬ್ಬನಿದ್ದೀನಿ, ನಾ ಬಹಳ ರೂಪನಾಗ್ಬೇಕು ಅಂತ ಇಚ್ಛೆ ಮಾಡಿದಾರೆ ಯಾರು? ಬ್ರಹ್ಮ ಇಚ್ಛೆ ಮಾಡ್ಯಾನ. ಅಲ್ಲಿ ಯಾವ ಇಚ್ಛೆನೂ ಇಲ್ಲ. ಇಚ್ಛೆ ಏಕೋಹಂ ಬಹುಶಃ ಪ್ರಜೆ, ನಾ ಒಬ್ಬನಿದ್ದೀನಿ, ಒಬ್ಬನೇ ಕುಂತ ಬ್ಯಾಸರ ಆಯ್ತಂತ ನಂಗೆ ಬಹಳ ರೂಪ ಆಗ್ಬೇಕಂತ ಅನಿಸ್ತೀನಿ. ಇಚ್ಛೆ ಮಾಡಿದೆ ಏಕೋಹಂ ಬಹುಶಃ ಪ್ರಜೆ. ಇಚ್ಛೆ ಮಾಡಿದ ಈಶ್ವರ. ಈಶ್ವರನ ಸೃಷ್ಟಿಯೊಳಗನೆ ಎಲ್ಲಾ ದೇವಾನು ದೇವತೆಗಳು, ಎಲ್ಲಾ ದೇವಾನ ದೇವತೆಗಳು ಈಶ್ವರನ ಸೃಷ್ಟಿಯೊಳಗನೆ ಅದ. ಮನುಷ್ಯರ ಜೀವಿಗಳು ತಗೋರಿ, ದೇವತೆಗಳು ತಗೋರಿ, ರಾಕ್ಷಸರು ತಗೋರಿ, ಯಾರ್ಯಾಕಿವಲ್ಲ ಏನ್ ಸೃಷ್ಟಿ ಅದಲ್ಲ, ಎಲ್ಲಾ ಸೃಷ್ಟಿಯೊಳಗಿರ್ತಕ್ಕಂಥ ದೇವತೆಗಳನ್ನೇ ಮೊದಲು ಮಾಡಿಕೊಂಡು ರಾಕ್ಷಸರ ಪರ್ಯಾಂತರವಾಗಿ ಏನ್ ಮಧ್ಯದೊಳಗೆ ಏನ್ ತೋರ್ತಾವಲ್ಲ, ಇವೆಲ್ಲ ಏನಾದ್ರು ಇದಕ್ಕೆ ಮೂಲ ಕಾರಣ ಯಾರು? ಈಶ್ವರ ಇದ್ದಾನೆ. ಅದಕ್ಕೆ ದೇವಾನು ದೇವತೆಗಳು ಈಶ್ವರ ಲಹರಿ, ಈಶ್ವರ ಎಂಬ ಸಮುದ್ರದ ತೆರೆಗಳನ್ನು ಸಂಭವಿಸ್ತದ. ನಿಮ್ಮ ತೆರೆ, ನನ್ನ ಸ್ವರೂಪದ ತೆರೆಗಳು, ನನ್ನ ಸ್ವರೂಪ ಸಮುದ್ರ ಪ್ರಾಯವಾಗ್ಯದ, ನನ್ನ ತೆರೆಗಳು ಎಲ್ಲ ದೇವತೆಗಳು ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಮಾತು ಯೋಗ್ಯ ಅಲ್ಲವೇ ಅಲ್ಲ. ಇಲ್ಲ, ನಾ ಹೋಗ್ತೀನಿ ಏನು ಈಶ್ವರ ಅಂತ. ಈಶ್ವರನೇ ಸಮುದ್ರ, ಪರಿಪೂರ್ಣವಾದಂತ ಚೇತನ ಈಶ್ವರ ಇದ್ದಾನ. ಎಲ್ಲಾ ದೇವಾನು ದೇವತೆಗಳು ಈಶ್ವರನ ಲಹರಿ ಅಂದ್ರೆ ತೆರೆಗಳಿದ್ದಂಗ ಅಂತ ಹೇಳಿದ್ರೆ ಸಂಭವಿಸ್ತದ. ಅದನ್ನು ಬಿಟ್ಟು ಕೊಟ್ಟು ನೀವೇನ್ ಮಾಡಕತ್ತೀರಿ? ಈಶ್ವರಕ ಮಂಗಲ ಕರ್ನಾಚಾರ್ಯ, ನಮ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಅಲ್ಲ, ಈಶ್ವರನ ಸ್ವರೂಪದ ಮಂಗಲ ಮಾಡೋದು ಬಹಳ ಯೋಗ್ಯ ಇರುತ್ತದೆ. ದೇಶ ಉದಾಹರಣೆ ಕೊಡ್ತಾನೆ. ದೇಶ ಹೇಗೆಂದ್ರೆ, ವೃಕ್ಷಕ್ಕೆ ಮೂಲ ಮೇಲೆ जलसेचन से स्कंदाधिकन की और प्राण के आहार के इंद्रियन की तृप्ति होवे है. ಉದಾಹರಣೆ ಕೊಡ್ತೀನಿ. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾನ. ಈಶ್ವರನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳಿಗೆ ಮಂಗಲ ಮಾಡಿದಂಗೆ ಆಗುತ್ತದೆ, ಎಲ್ಲಾ ದೇವಾನು ದೇವತೆಗಳು ತೃಪ್ತಿಯನ್ನು ಹೊಂದುತ್ತವೆ. ಅದನ್ನು ಬಿಟ್ಟುಕೊಟ್ಟು ಸ್ವರೂಪದ ಮಂಗಲ ಮಾಡೋದ್ರಿಂದ ದೇವಾನು ದೇವತೆಗಳು ತೃಪ್ತಿ ಆಗೋದಿಲ್ಲ. ಯಾಕಂದ್ರೆ ನಿನ್ನ ಸ್ವರೂಪದ ತೆರೆಗಳಲ್ಲ ದೇವಾನು ದೇವತೆಗಳು, ನಿಮ್ಮಿಂದ ದೇವಾನು ದೇವತೆಗಳು ತಯಾರಾಗಿಲ್ಲ, ದೇವಾನು ದೇವತೆಗಳು ಸೃಷ್ಟಿಯಾಗಿದ್ದೆ ಈಶ್ವರನಿಂದ. ಆದ್ದರಿಂದ ಹೆಂಗ ಅಂದ್ರೆ ಹೇಳ್ತಾರ ಅವರು, ವೃಕ್ಷಕ್ಕೆ ಮೂಲ ಮೇಲೆ ಬೇರು, ಅದಕ್ಕೆ ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿಟ್ಟು ನೋಡ ಅಂದಂಗ, ಮರಕ್ಕ ಏನದ ಬೇರಿಗೆ ನಾವು ನೀರ್ ಹಾಕಿದ್ವಿ ಅಂದ್ರ, ನೀರು ಬೇರಿಗೆ ಹಾಕಿದ್ವಿ ಅಂದ್ರ ಮೇಲಿರ್ತಕ್ಕಂಥ ಎಲೆಗಳೆಲ್ಲ ಹಚ್ಚಸರಾಗ್ತಾವ, ಇಲ್ಲೋ ಹಚ್ಚಸರಾಗುತ್ತವೆ. ಹೆಂಗ ವೃಕ್ಷಕ್ಕೆ ಮೂಲ ಮೇಲೆ ಜಲಸಂಚರಿಸೆ, ಮೂಲನ ಬೇರಿಗೆ ನಾವು ನೀರನ್ನು ಹಾಕಿದ್ವಿ ಅಂದ್ರ ಸ್ಕಂದಾಧಿಕಕ್ಕಿ ಹೆಂಗ ಮೇಲಿರ್ತಕ್ಕಂಥ ಟೊಂಗೆಗಳು, ಎಲೆಗಳು, ಹೂವು, ಕಾಯಿಗಳು ಎಲ್ಲ ಹೆಂಗ ಪ್ರಫುಲ್ಲಿತವಾಗುತ್ತವೆಯೋ ಅದರಂತೆ ಒಂದು ಉದಾಹರಣೆ. ಎರಡನೇ, ಪ್ರಾಣಕ್ಕೆ ಆಹಾರಕ್ಕೆ ಇಂದ್ರಿಯಕ್ಕೆ ತೃಪ್ತಿ ಹೋವೆ ಹೇ.
ತೃಷೆ ಹಸು ಎದ್ರದ್ದು ಧರ್ಮ ಪ್ರಾಣದ, ಹಸು ತೃಷೆ ಪ್ರಾಣದ ಧರ್ಮ. ಹಸು ತೃಷೆ ಪ್ರಾಣದ ಧರ್ಮದ ನಾವು ಪ್ರಾಣಕ್ಕ ಆಹಾರ ಕೊಡ್ತೀವಿ ಅಂದ್ರ ಯಾವ ತೃಪ್ತಿ ಆಗ್ತಾವು? ಪ್ರಾಣದ ಅಧೀನವಾಗಿರ್ತಕ್ಕಂಥ ಇಂದ್ರಿಯಗಳು ಏನಾಗ್ತಾವ? ತೃಪ್ತಿ ಆಗ್ತವೆ. ನೋಡಿ, ಶುಗರ್ ಇರ್ತದ, ಅವ್ರಿಗೆ ಪಕ್ಕ ಅನುಭವ ಇರುತ್ತೆ. ಯಾರು ಶುಗರ್ ಇರ್ತದ, ಒಂದ್ ಗಂಟೆ ಊಟ ಲೇಟ್ ಆಯ್ತು ಅಂದ್ರ ಏನ್ ಮಾಡ್ತಾರ? ಕಣ್ಣು ತಿರ್ಗಾ, ಕಣ್ಣು ಮಬ್ಬು ಚಕ್ರ ಬರ್ತಾವ, ಕಣ್ಣು ಮಬ್ಬ ಆಗ್ತಾವ, ಕೈಕಾಲು ಸೋತ್ ಬೀಳ್ತಾವ. ಯಾಕ? ಅಲ್ಲ, ಹಸು ಪ್ರಾಣಕ್ಕ ನಾವು ಅನ್ನ ಹಾಕ್ಲಂದ್ರೆ ಇವಕ್ಕೇನ್ ಆಗ್ಬೇಕಾಗ್ಯದ? ಯಾಕಂದ್ರೆ ಗೊತ್ತಿಲ್ಲ, ಪ್ರಾಣದ ಹಾದಿಲಿ ಎಲ್ಲಾ ಇಂದ್ರಿಯಗಳು ವ್ಯವಹಾರ ಮಾಡುತ್ತವೆ. ಅದಕ್ಕೆ ಪ್ರಾಣದ ಆಹಾರ ಹಾಕ್ಲಿಲ್ಲ ಅಂದ್ರೆ ಇಂದ್ರಿಯಗಳು ಏನಾಗ್ತವೆ? ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತವೆ. ಹಂಗ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ತೈಷ ಅದರಂತೆ ಈಶ್ವರಕ ಮಂಗಲಕ್ಕೆ ಏಸೆ ಸರ್ವ ದೇವತಾಕ್ಕೆ ಮಂಗಲಕ್ಕೆ ಸಿದ್ಧಿ ಹೋವಹೆ. ಈಶ್ವರನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡುದಂಗ ಆಗುತ್ತದೆ. ಮಂಗಲಕ್ಕೆ ಸಿದ್ಧಿ ಹೋವೆ. ಅಮರೇ ಮಂಗಲಸೆ ಸರ್ವ ದೇವತಾಕ್ಕೆ ಮಂಗಲಕ್ಕೆ ಸಿದ್ಧಿ ನೈವೋವಹೆ. ನಮ್ಮ ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ, ಅಮರೇ ಅಂದ್ರೆ ಬ್ರಕೆಟ್ನ ಕೊಟ್ಟನ, ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡ್ದಂಗ ಆಗುವುದಿಲ್ಲ ರೀ. ಅದಕ್ಕ ನನ್ನ ಅಭಿಪ್ರಾಯ ಏನು ಅಂದ್ರ, ನೀವು ಈಶ್ವರನ ಮಂಗಲ ಮಾಡಿಬಿಟ್ಟು ನಿಮ್ ಪ್ರತ್ಯೇಕ ಆತ್ಮನ ಸ್ತುತಿಯನ್ನು ಮಾಡುದು, ವರ್ಣನೆ ಮಾಡುದು ಇದು ಯೋಗ್ಯ ಅಲ್ಲವೇ ಅಲ್ಲ ಅಂತ ಶಂಕಕಾರ ಶಂಕ ಮಾಡಿದ್ರ ಅದಕ್ಕೆ ಗ್ರಂಥಕಾರರೇ ಸಮಾಧಾನವನ್ನು ಹೇಳ್ತಾರೆ. ಯಾಕೆ ಸಮಾಧಾನಕ ದೋಹ? ಈ ಪ್ರಶ್ನೆಗೆ, ಈ ಪ್ರಶ್ನೆಗೆ ಗ್ರಂಥಕಾರ ಏನ್ ಮಾಡ್ತಾರ? ದುಹದ ಮುಖಾಂತರವಾಗಿ ಸಮಾಧಾನವನ್ನು ಹೇಳುತ್ತಾರೆ. ಜಾಕೃಪಾಲು ಸರ್ವಜ್ಞಕೋ ಇಹ ದಾರತ ಮುನಿ ಧ್ಯಾನ್ ತಾಕೋ ಹೋತ ಉಪಾದಿತೆ ಮೋಮಯ ನಿತ್ಯ ಭಾನ್. ಯಾವ ಕರುಣಾಶಾಲಿ ಆದಂತ ದಯಾ ಸಿಂಧುವಾದಂತ ಯಾವ ಸರ್ವಜ್ಞ ಈಶ್ವರ ಇದ್ದಾನ, ಆ ಈಶ್ವರನ ಧ್ಯಾನವನ್ನು ಸಂತ ಮಹಾತ್ಮರು ಮುನಿಗಳು ಮಾಡ್ತಾರೆ. ಮನನಶೀಲತ್ವ ಮುನಿ ನಿರಂತರವಾಗಿ ಈಶ್ವರನ ಧ್ಯಾನವನ್ನ ಮಾಡ್ತಾರೆ. ಯಾಕ? ಈಶ್ವರ ಕೃಪಾ ಸಲುವಾಗಿ ಸಂತರು, ಮಹಾತ್ಮರು, ಜಿಜ್ಞಾಸುಗಳು, ಸಾಧಕರು ಏನ್ ಮಾಡ್ತಾರ ಅಂದ್ರ ಅವು ಈಶ್ವರನ ಸರ್ವಜ್ಞ ಮೂರ್ತಿಯಾದಂತ ಈಶ್ವರನ ಧ್ಯಾನವನ್ನು ಮಾಡುತ್ತಾರೆ. ಸಾಕೋ ಹೋತ ಉಪಾದಿತೆ. ಮುನಿಗಳು ಯಾರು ಧ್ಯಾನ ಮಾಡ್ತಾರ, ಸಂತರು ಯಾರು ಧ್ಯಾನ ಮಾಡ್ತಾರ, ಸರ್ವಜ್ಞ ಈಶ್ವರನ ಧ್ಯಾನ ಮಾಡ್ತಾರಲ್ಲ, ಆ ಸರ್ವಜ್ಞ ಈಶ್ವರನ ಏನಿದ್ದಾನ ಅಂದ್ರ ತಾಕೋ ಹೋತ ಉಪಾದಿತೆ. ಸರ್ವಜ್ಞ ಈಶ್ವರನ ಉಪಾದಿಯಿಂದ ಈಶ್ವರ ಆಗ್ಯಾನ. ಮೋಮಯ ನಿತ್ಯ ಬಾ. ನನ್ನ ಸ್ವರೂಪದಲ್ಲಿ ಆ ಈಶ್ವರ ನಿತ್ಯ ಆಗಿ ತೋರುತ್ತಾನೆ, ನಿತ್ಯನೇ ಇರುತ್ತಾನೆ, ಸತ್ಯ ಇಲ್ಲ. ಯಾಕ? ಯಾವುದು ಉಪಾದಿಯಿಂದ ತೋರುತ್ತದೆ ಅದು ನಿತ್ಯನೇ ಇರುತ್ತದೆ, ವಾಸ್ತವಿಕ ಅಲ್ಲವೇ ಅಲ್ಲ. ಎಲ್ಲಿ ತನ ಉಪಾಧಿ ಇರ್ತದ ಅಲ್ಲಿ ತನ ಇರ್ತದ, ಉಪಾಧಿ ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ, ಒಬ್ಬ ಪುರುಷನಿಗೆ ಗಂಡು ಶಬ್ದ ಪ್ರಯೋಗ, ನಾಮ ಬರ್ತದೆ, ಗಂಡ ಅಂತ. ನಾನು ಎಲ್ಲಿ ತಾನೇ ಇರ್ತದ? ಅದು ಹೆಣ್ತಿರ ತನ ಇರ್ತದ. ಹೆಣ್ತಿ ಸದ್ಲ ಅಂದ್ರೆ ಯಾರಿಗೆ ಗಂಡ ಹಾಕ ಓದ್ತದಿಲ್ಲ. ಗಂಡ ಅನ್ನೋದು ಎಷ್ಟು ದಿನ ಹೆಂಡತಿ ಇರತ್ತ ಅಂದ್ರೆ ಉಪಾದಿಯಿಂದ ಬಂದು, ಒಂದರಿಂದ ಅಪೇಕ್ಷೆಯಿಂದ ಬಂದಿದ್ದದು ಅಂದ್ರೆ ಶಾಶ್ವತ. ಏನದು? ಶಾಶ್ವತ. ಹಂಗ ಈಶ್ವರನ ಮಂಗಲ ಮಾಡ್ರಿ ಅಂತ ನೀವು ಹೇಳ್ತೀರಿ. ಈಶ್ವರ ಶಾಶ್ವತ ಏನು? ಈಶ್ವರ ಶಾಶ್ವತ ಅಲ್ಲ. ಯಾಕ? ಮಾಯ ಉಪಾದಿಯಿಂದ ಬಂದಂತ ಈಶ್ವರ. ಮಾಯದಿಂದ ಬಂದಂತ ಈಶ್ವರ ಇಸ್ಕೊಂಡಾನ. ಮಾಯ ಇಲ್ಲ ಅಂದ್ರೆ ಈಶ್ವರನಿಂದ ಬರ್ತಾನೆ. ಆದ್ರೆ ನನ್ನ ಪ್ರತ್ಯೇಕ ಆತ್ಮ ಹಂಗಲ್ಲ. ಯಾವುದು ಉಪಾದಿಯಿಂದ ಆಗಿದ್ದಲ್ಲ ನನ್ನ ಸ್ವರೂಪ, ನಿರುಪಾಧಿಕವಾದಂತ ನನ್ನ ಸ್ವರೂಪ. ಯಾವುದು ನಿರುಪಾಧಿಕವಾಗಿರ್ತದ ಶಾಶ್ವತವಾಗಿರ್ತದ. ಯಾವುದು ಉಪಾದಿಯಿಂದ ಬಂದಿರ್ತದ ಅದು ಶಾಶ್ವತವಾಗಿರುವುದಿಲ್ಲ. ನೀನು ಯಾವ ಸರ್ವಜ್ಞ ಇದ್ದಾನ, ಈಶ್ವರ ಇದ್ದಾನ, ಜಗತ್ತಿದ್ದಾನ, ಸರ್ವ ಸಮರ್ಥ ಇದ್ದಾನ, ವ್ಯಾಪಕ ಇದ್ದಾನ, ಅವನು ಮಂಗಲ ಮಾಡ್ರಿ. ಅದನ್ನ ಬಿಟ್ಟುಕೊಟ್ಟು ನೀವು ನಿಮ್ಮ ಮಂಗಲ ಮಾಡ್ತೀರಲ್ಲ, ಇದು ಯೋಗ್ಯ ಅಲ್ಲ. ಆ ಮಂಗಲ ಮಾಡಕ ಯೋಗ್ಯ ಇಲ್ಲವೇ ಇಲ್ಲ. ಈಶ್ವರ ಮಂಗಲ ಮಾಡಲಿಕ್ಕೆ ಯೋಗ್ಯ ಇಲ್ಲವೇ ಇಲ್ಲ. ಯಾಕ? ನಿತ್ಯ ಇರುತ್ತಾನೆ. ಎಲ್ಲಿ? ಮೋಮೈ ನನ್ನಲ್ಲಿ ಅಂದ್ರೆ ಸ್ವರೂಪದಲ್ಲಿ. ನಿರ್ಗುಣ ನಿರಾಕಾರವಾದಂತ ಪ್ರತ್ಯೇಕಾತ್ಮ ಸ್ವರೂಪ ಏನದಲ್ಲ, ಆ ಸ್ವರೂಪದಲ್ಲಿ ಈಶ್ವರ ಏನಿದ್ದಾನ? ನಿತ್ಯನೇ ಇರುತ್ತಾನೆ. ನಿತ್ಯ ಅಂತ ಹೇಳ್ತಿರ್ತಾರ. ಎದ್ ಅಸದ್ಭಾಸ ಮಾನವ ಸತಿ ನಿತ್ಯತ್ವ. ಅದೇ ನೀವು ಹೇಳಿದೆ, ಯಾವುದು ಇರುವುದಿಲ್ಲ ಅದು ತೋರುತ್ತದೆ, ಇಲ್ಲದೆ ತೋರ್ತದೆ. ಯಾವುದು ಇಲ್ಲದೆ ತೋರ್ತದಲ್ಲ ಅದಕ್ಕೆ ನಾವೇನಂತೀವಿ? ಯಾವುದು ಇದ್ದು ತೋರ್ತದ ಅದಕ್ಕೆ ಸತ್ಯ ಅಂತ. ಇರ್ತದ ತೋರ್ತದ ಸತ್ಯ, ಇಲ್ಲದೆ ತೋರುದು ಮತ್ತೆ ಅಸತ್ ಅಂತ ಅದಕ್ಕಂತ.
ಅಂದ್ರೆ ಸತ್ತ ಸ್ಫೂರ್ತಿ ರಹಿತ ಇಲ್ಲ ಇಲ್ಲ, ಇರುವಿಕೇನಿಲ್ಲ, ತೋರುವಿಕೇನಿಲ್ಲ, ಇರುವಿಕೇನಿಲ್ಲ, ಯಾವುದಕ್ಕ ಇರುವಿಕೇನಿಲ್ಲ, ತೋರುವಿಕೇನಿಲ್ಲ, ಅದಕ್ಕೇನಂತೀವಿ ನಾವು ಅಸತ್ ಅಂತೀವಿ. ಸತ್ತು ಅಂದ್ರ ಇರುವಿಕೆನೇ ಅದ, ತೋರುವಿಕೆನೇ ಅದ. ಸತ್ತು ಮತ್ತೆ ತೋರುವಿಕೆ ಅದ ಈಗ ಕಾಣ್ತಂತ ತಿಳ್ಕೊಬೇಡ್ರಿ ನೀವು. ಅದು ಸ್ವಯಂ ಪ್ರಕಾಶ ಅಂತ ನಾನು ಹೇಳ್ಕೊಂಬಂದೆ. ನಾನು ಅಪರೋಕ್ಷ ಅನುಭವ ಅದ, ಸತ್ತ ಅದ. ಆ ಅಂತರ ಸತ್ತಿಗೆ ವಿಲಕ್ಷಣವಾದ ಏನದ, ಸತ್ತಿಗೆ ವಿರುದ್ಧವಾದದ್ದು ಯಾವ್ದದ, ಅಸತ್. ಅದೇಂದ್ರ ಏನು, ಇಲ್ಲ ತೋರದು. ಸತ್ತ ಸ್ಫೂರ್ತಿ ರಹಿತದ್ದು ಅಸತ್ ಕೈ ಅಂತಾರೆ. ಇರುವಿಕೆನಿಲ್ಲ, ತೋರುವಿಕೆನಿಲ್ಲ, ಅದಕ್ಕೆ ನಾವೇನಂತೀವಿ ಅಸತ್. ನಮಗ ಇದು ಮೋಸ ಮಾಡಿಲ್ರಿ. ಅಸತ್ ಅನ್ನೋದು ಏನದಲ್ಲ, ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರ ಅಸತ್ತಿಗೆ? ಬಂಜಿ ಮಗ, ಶಶಶೃಂಗ, ಮಲದ ಗೋಡು, ಆಕಾಶ ಪುಷ್ಪ ಏನೋ ಕೊಡ್ತಾರಲ್ಲ. ನಮ್ಗೆ ಏನಾದ್ರು ಮೋಸ ಮಾಡ್ಯಾರ? ಯಾರಿಗಾರ ಮೋಸ ಮಾಡು? ಬಂಜಿ ಮಗ ಯಾರಿಗಾರ ಕೊಂದಾನ? ಯಾರ ಆಸ್ತಿ ಕಬ್ಜೆ ಮಾಡ್ಕೊಂಡ? ಇಲ್ಲ. ಯಾರಿಗ ಇಲ್ಲದ ವಸ್ತು ನಮಗೆ ಆಶ್ರಯ ಕೊಡೋದಿಲ್ಲ, ಏನು ಮೋಸನೆ ಮಾಡೋದಿಲ್ಲ. ನಮಗ ಮೋಸ ಸತ್ತನು ಏನು ಮೋಸ ಮಾಡ್ಯಾರ? ಸತ್ತ ವಸ್ತು ಏನಾದ್ರು ಮೋಸ ಮಾಡಿ ಇನ್ನ ನಮ್ಗೆ ಜೀವಸಕ್ಕೂ ಕೊಟ್ಟದ ಕರೆ. ಸತ್ತದಿಂದ ನಮಗೇನು ತೊಂದರೆ ಆಗಿಲ್ಲ, ಅಸತ್ತಿನಿಂದನೂ ತೊಂದರೆ ಆಗಿಲ್ಲ. ನಮಗ ಮೋಸ ಮಾಡಿದ್ದ ಯಾವ್ದು ಎರಡರ ಮಧ್ಯದಾಗ ಅದ ನೋಡು. ಇದು ಸತ್ತುನಲ್ಲ, ಇದು ಅಸತ್ತುನಲ್ಲ, ಇದು ನಿಜ ಅನ್ನಕ್ಕೂ ಬರಂಗಿಲ್ಲ, ಇಲ್ಲ ಅನ್ನಕ್ಕೂ ಬರಂಗಿಲ್ಲ. ಇದು ಯಾವುದಲ್ಲ, ಯಾವುದು ನಿತ್ಯ. ಎದ್ ಅಸತ್ ಭಾಸಮಾನ ನಿತ್ಯ. ಯಾವುದು ಇಲ್ಲವೇ ಇಲ್ಲ, ತೋರುತ್ತದೆಯೋ ಇದ್ದಂಗ ತೋರ್ತದೆ, ಇಲ್ಲದೇ ತೋರ್ತದಲ್ಲ. ಇದು ಏನು ಮಾಡ್ಯಾರ? ಮೋಸ ಮಾಡೋದು. ಅದಕ್ಕೆ ಮೃಗ ಮರಚಿಕೆ ಅಂತ ಹೇಳ್ತಾರಲ್ಲ, ಅದೇನದ ಮೋಸ ಮಾಡಿತ್ ನೋಡೋದು. ಇದರಿಗೆ ನೀರ್ ಕಾಣಂಗ್ ಕಾಣಿತ್ತು, ಇದು ನೀರಂತ ನೀರಡಿಕೆ ಆಗ್ಯದ, ನೀರ್ ಕುಡಿಬೇಕಂತ ಓಡ್ತೀವಿ. ಸಿಕ್ತ ಏನ್ರದು? ಅದು ಕಂಡದಂತಾನೆ ಓಡಿತಾರೆ. ನೀರ್ನಂಗೆ ಕಂಡದಂತಾನೆ ಓಡ್ತಿಲ್ಲ. ಅದೇ ಕಂಡಿದ್ರೆ ಓಡ್ತಿತ್ತೇನೋ, ತಯಾಸ ಆಗ್ತಿತ್ತೇನೋ? ಅದಕ್ಕೆ ಇಲ್ಲವೇ ಇಲ್ಲ. ಹಿಂಗ ನಮ್ಗೆಲ್ಲರಿಗೂ ಮೋಸ ಮಾಡಿದ್ದೆ ಅವ್ರು ಗೊತ್ತದಿಲ್ರಿ, ನಿತ್ಯ. ಅದಕ್ಕೆ ಈ ಈಶ್ವರ ಏನದನ, ನನ್ನ ಸ್ವರೂಪದಲ್ಲಿ ಹೆಂಗದನ, ಮೋಮೈ ನಿತ್ಯ ಭಾನ್. ठीक है। जिस कृपाल सर्वज्ञ का मुनि हृदय में ध्यान धरे है, ಯಾವ ದಯಾ ಸಿಂಧು ಕರುಣಾ ಸಿಂಧು ಆದಂತ ಯಾವ ಈಶ್ವರ, ಸರ್ವಜ್ಞ ಈಶ್ವರ ಇದ್ದಾನ, ಆ ಈಶ್ವರನನ್ನ ಮುನಿ ಹೃದಯ ಮೇ ಧ್ಯಾನ ಧರೆ ಹೇ, ಸದಾ ಏನ್ ಮಾಡ್ತಾರಂದ್ರ ಆ ಪರಮಾತ್ಮ ಈಶ್ವರನ ಧ್ಯಾನವನ್ನ ಸಂತ ಮಹಾತ್ಮರು ಮಾಡ್ತಾರೆ. ಕಿಸ್ ಈಶ್ವರ ಕ ಮಾಯಾ ಉಪಾಧಿ ಸೇ, ಈಶ್ವರ ಹೆಂಗಾದನ? ಮಾಯಾ ಉಪಾಧಿಯಿಂದ ಈಶ್ವರ ಆಗ್ಯಾನ. जैसे ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ. रज्जु में सर्पादि और स्वप्न में नगरादि बाण हुए हैं, तैसे मेरे स्वरूप विषय नित्य ही बाण हुए हैं. ಉದಾಹರಣೆ ಕೊಡ್ತಾರೆ. ಈಶ್ವರ ಹೆಂಗಾಗ್ಯಾನಂದ್ರ ಉಪಾದಿಯಿಂದ ಈಶ್ವರ ಆಗಿರುತ್ತಾನೆ. ಉಪಾದಿಯಿಂದ, ಉಪಾದಿ ಅಂತ ಎದಕ್ಕಂತಾರ? ಸ್ವರೂಪೇ ಅಪ್ರವಿಷ್ಟ ಸತಿ ಇತರ ಪದಾರ್ಥ ಯಾವತ್ತಕ್ಕೂ ಉಪಾದಿತ್ವ. ಇದು ಈಶ್ವರನಿಗೆ ಉಪಾಧಿ ಆಗಿದ್ದ ಯಾವ್ದದ? ಮಾಯ. ಮಾಯದ ಸ್ವರೂಪದಲ್ಲಿ ತಾನು ಪ್ರವೇಶ ಆಗದು, ಅಥವಾ ಮಾಯ ಇದರಲ್ಲಿ ಪ್ರವೇಶ ಆಗಲಾರ್ದನೆ ಏನ್ ಮಾಡಿಕೊಡ್ತದ ಅಂದ್ರ ಎಲ್ಲವೊಂದು ವ್ಯವರ್ಥಕ ಮಾಡಿ ತಿಳಿಸ್ಕೊಡ್ತದ. ಅಂದ್ರೆ ಜೀವ ಅಂದ್ರೆ ಈಶ್ವರ ಅಲ್ಲ, ಆತ್ಮ ಅಂದ್ರೆ ಈಶ್ವರ ಅಲ್ಲ, ಬ್ರಹ್ಮ ಅಂದ್ರೆ ಈಶ್ವರ ಅಲ್ಲ. ಯಾಕ? ನಾ ಎಷ್ಟು ಜಾಗದಾಗಿದ್ದೀನಿ, ನನ್ನ ಆಳಿತಿ ಒಳಗೆ ಬರ್ತಕ್ಕಂಥ ಯಾವ ಚೇತನ ಅದಲ್ಲ, ಇದಕ್ಕೆ ಈಶ್ವರ ಅನ್ಬೇಕು. ಇದಕ್ಕೆ ಅದಕ್ಕೆ ಅಂತಾರೆ ದಂಡಿ ಪುರುಷ ಉದಾಹರಣೆ ಕೊಡ್ತಾರ. ದಂಡ ಪುರುಷನಿಗೆ ಏನದ? ಉಪಾಧಿ ಅದ. ಉಪಾಧಿ ತಾನು ಅಂತಿರ್ತಲ್ಲ ಬೇರೆ ಇದ್ದು ಇವನಿಗೆ ದಂಡಿ ಪುರುಷ ಅಂತ ತಿಳಿಸ್ಕೊಡ್ತು. ಅಲ್ಲಿ ಅದ ನೋಡ, ಕಟ್ಟಿಗೆ ಹಿಡ್ಕೊಂಡು ಮಕ್ಕೊಂಡ, ಕಟ್ಟಿಗೆ ಬಾಜಿಟ್ಕೊಂಡು ಮಕ್ಕೊಂಡು ಅವ್ನ ಕರ್ಕೊಂಬ ಅಂತ ಹೇಳಿದಾಗ ಹೋಗ್ತಾನ. ಬಾಳ ಮಂದಿ ಮಕ್ಕೊಂಡವ್ರು ಅವನ್ನೇ ಕರೀತಾನೆ. ಯಾಕ? ಅವ್ನ ಹಿಡ್ಕೊಂಡ್ಬರ್ತಾನ ಕಟ್ಟಿಗೆ ಇಲ್ಲ, ಬಾಜು ಇಟ್ಕೊಂಡು ಮಕ್ಕೊಂಡು ಇವನೇ ಅಂತ ಹೆಂಗ ಅರ್ಥ ಆಗ್ತದ? ಅವನ ಸ್ವರೂಪದತ್ತ ಪ್ರವೇಶ ಆಗ್ಲಾರ್ದನ, ಅವನ ಸ್ವರೂಪದತ್ತ ಪ್ರವೇಶ, ಇವನೇ ದಂಡಿ ಪುರುಷ ಅಂತ ಹೆಂಗ ತಿಳಿಸ್ಕೊಡ್ತಲ್ಲ, ಹಂಗ ಮಾಯ ಏನ್ ಮಾಡ್ತಾನ, ನಾ ಎಷ್ಟು ಜಾಗದೊಳಗಿದ್ದೀನಿ ಆ ಭಾಗದಾಗ ಬರ್ತಕ್ಕಂಥ ಚೇತನ ಏನದಲ್ಲ, ಆ ಚೇತನಕ್ಕೆ ಏನನ್ಬೇಕು? ಈಶ್ವರ ಅನ್ಬೇಕು ಅಂತ ತಿಳ್ಕೊಂಡು ಈಶ್ವರನನ್ನ ಬ್ರಹ್ಮನ್ಕಿಂತ ಬೇರೆ ಆಗಿ ತಿಳಿಸ್ಕೊಡ್ತು, ಆತ್ಮನ್ಕಿಂತಲೂ ಬೇರೆ ಆಗಿ ತಿಳಿಸ್ಕೊಡ್ತು, ಜೀವಕ್ಕಿಂತಲೂ ಬೇರೆ ಆಗಿ ತಿಳಿಸ್ಕೊಡ್ತು. ಅದಕ್ಕೆ ಈಶ್ವರ ಹೆಂಗಂದ್ರ ಅವ ಮಾಯ ಉಪಾದಿಯಿಂದ ಪ್ರತೀತಿ ಆಗಿರುತ್ತಾನೆ. ಹೆಂಗ ಉದಾಹರಣೆ? ಅದಕ್ಕೆ ಸುಳ್ಳು ಅದ. ಹೆಂಗ್ ಸುಳ್ಳು ಅಂದ್ರೆ ಸುಳ್ಳನ್ನಕ್ಕೆ ಉದಾಹರಣೆ ಕೊಟ್ಟರು. ಹೆಂಗ? ರಜ್ಜುವಿನಲ್ಲಿ ಸರ್ಪ ತೋರು, ಮಂದ ಅಂಧಾಕಾರದಲ್ಲಿ ಹಗ್ಗದಲ್ಲಿ ಹೆಂಗತ್ತು ಸರ್ಪ ತೋರು, ಕರೆ ಅದೇನಾದ್ರು ಸರ್ಪ? ಇಲ್ಲವೇ ಇಲ್ಲ, ಸುಳ್ಳು ಇರುತ್ತದೆ.
ಇಲ್ಲ ಅನ್ನಕ್ ಬರಲ್ಲ ಮತ್ತೆ ಇಲ್ಲೊಂದು ಅಂಜಿದೆ ಅದ ಅದ ಇಲ್ಲ ಇಲ್ಲ ಇಲ್ಲದ ಅಂತ ನಾ ಹೇಳಿದ್ ಇಲ್ಲದ ಎಂದು ಮೋಸ ಮಾಡಲ್ಲ ಅದ ಆದ್ರೆ ಹೆಂಗದ ಮಿಥ್ಯೆ ಇರುತ್ತದೆ ಸುಳ್ಳು ಇರುತ್ತದೆ. ಹೆಂಗ ಮಂದ ಅಂಧಕಾರದಲ್ಲಿ ಹಗ್ಗದಲ್ಲಿ ಸರ್ಪ ತೋರಿದು ಸರ್ಪ ಹೆಂಗ ಸುಳ್ಳು ಇರುತ್ತದೆಯೋ ಹಂಗ ಇನ್ನೊಂದು ಉದಾಹರಣೆ ಸ್ವಪ್ನದಲ್ಲಿ ನಗರಕ್ಕೆ ಪ್ರಕೃತಿಗೆ ನ್ಯಾಯ ಅಂತ ಉದಾಹರಣೆ ಕೊಡ್ತಾರೆ. ಕನಸಿನೊಳಗ ನಮ್ಗ ಜಾತ್ರೆಗೆ ಹೋಗಿವಿ, ಜಾತ್ರೆ ಎಲ್ಲ ಕಾಣುತ್ತದ, ಎತ್ತರ ಆಯ್ತು, ಅದೈತಿ ಏನು ಇಲ್ಲ, ತೋರ್ಯದಿಲ್ಲ ಅಂದ ಮೇಲೆ ಅದು ಹೆಂಗ ಸುಳ್ಳು ಇರುತ್ತದೆಯೋ, ಹೆಂಗ ಸುಳ್ಳದ ಕನಸಿನ ಪ್ರಪಂಚ ಹೆಂಗ ಸುಳ್ಳು ಇರುತ್ತದೆಯೋ, ಹಗ್ಗದಲ್ಲಿ ತೋರಿದಂತ ಹಾವು ಹೆಂಗ ಸುಳ್ಳು ಇರುತ್ತದೆಯೋ, ಹಂಗ ಮಾಯಾ ಉಪಾದಿಯಿಂದ ತೋರಿದಂತ ಈಶ್ವರನು ಕೂಡ ನನ್ನ ಆತ್ಮ ಸ್ವರೂಪದಲ್ಲಿ ಸುಳ್ಳು ಇರುತ್ತದೆ. कहते मेरे मंगल से ईश्वर 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 आदि सर्व के मंगल की सिद्धि होवे है. ಈಶ್ವರ ಸುಳ್ಳದ, ಪ್ರತ್ಯೇಕ ಆತ್ಮ ಸತ್ಯ ಅದ. ಯಾಕ ಈಶ್ವರ ಮಾಯ ಉಪಾದಿಯಿಂದ ತೋರಿದದ, ನಾ ನಿರುಪಾಧಿಕವಾಗಿ ವಾಸ್ತವಿಕ ಸದಾ ಇರ್ತಕ್ಕಂಥವನು. ಹಿಂದೆ ಹೇಳ್ಕೊಂಬಂದಿ ಜೋಸುಕ ನಿತ್ಯ ಪ್ರಕಾಶ್ ವಿಭು, ನಾ ಸದಾ ಇರ್ತಕ್ಕಂಥವಿದ್ದೀನಿ. ಈಶ್ವರ ಸದಾ ಇರವಲ್ಲ, ಅಂದ್ಯಾಕ ನನ್ನ ಸ್ವರೂಪದ ಮಂಗಲ ಮಾಡೋದೇ ಯೋಗ್ಯ ಇರುತ್ತದೆ. ಈಶ್ವರ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇಲ್ಲವೇ ಇಲ್ಲ. ಈಶ್ವರಕ್ಕೆ ಮಂಗಲಕ್ಕೆ ಸಿದ್ಧಿ ಹೋವೇ ಅಂದ್ರೆ ನನ್ನ ಆತ್ಮ ಸ್ವರೂಪದ ಮಂಗಲ ಮಾಡಿಬಿಟ್ಟಿವಿ ಅಂದ್ರೆ ಈಶ್ವರನ ಮಂಗಲ ಮಾಡಿದಂಗೆ ಆಗುತ್ತದೆ. ಯಾಕ ನನ್ನಲ್ಲಿ ಮಿಥ್ಯ ತೋರುತ್ತದೆ. ಯಾರಲ್ಲಿ ಮಿಥ್ಯ ತೋರ್ತದ? ನನ್ನ ಸ್ವರೂಪದಲ್ಲಿ ಮಿಥ್ಯ ತೋರುತ್ತದೆ ಈಶ್ವರ. ಈಶ್ವರ ನನ್ನ ಸ್ವರೂಪದಲ್ಲಿ ಮಿಥ್ಯವಾಗಿ ತೋರುವುದರಿಂದ ನನ್ನ ಸ್ವರೂಪದ ಮಂಗಲ ಮಾಡಿದ್ರೆ ಅಂದ್ರೆ ಈಶ್ವರದ ಮಂಗಲ ಮಾಡಿದಂಗೆ ಆಗುತ್ತದೆ. ಹೆಂಗ ಉದಾಹರಣೆ ಕಾಯತೆ ನೇಮ ಹೇಳ್ತಾರ, ಜೋ ವಸ್ತು ಜಿಸ್ಕೆ ವಿಷಯ ಕಲ್ಪಿತ ಹೋವೆ ಸೋ ತಿಸ್ಕಾ ರೂಪ ಹಿ ಹೋವೆ ಹೇ, ಐಸಾ ನೇಮ ಹೈ. ಈಗ ಶಾಸ್ತ್ರದ ಒಂದು ನೇಮ, ಯಾವ ವಸ್ತು ಯಾವುದರಲ್ಲಿ ಕಲ್ಪಿತವಾಗಿ ತೋರುತ್ತದೆಯೋ ಆ ವಸ್ತು ಅದಕ್ಕಿಂತಲೂ ಭಿನ್ನ ಇರುವುದನ್ನೇ ಇಲ್ಲ. ಅದಕ್ಕೆ ಅವರು ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತಲೂ ಭಿನ್ನ ಪ್ರತೀತಿ ಆಗುವುದನ್ನೇ ಇಲ್ಲ, ಭಿನ್ನ ಇರುವುದನ್ನೇ ಇಲ್ಲ ಅಂತ ಹೇಳಿ. ಇಲ್ಲಿ ಜೋ ವಸ್ತು ಒಂದು ದೃಷ್ಟಾಂತ ತಗೋದು. ಜೋ ವಸ್ತು ಅಂದ್ರೆ ರಜ್ಜು ರೂಪ ವಸ್ತು ವಿಷಯ, ಜೋ ವಸ್ತು ಜಿಸ್ಕೆ ವಿಷಯ ಕಲ್ಪಿತ ಹೋವೆ, जो सर्प रूप वस्तु, जो वस्तु सर्प रूप वस्तु जिसके विषय कल्पितವೇ ಹಗ್ಗದಲ್ಲಿ ರಜ್ಜುವಿನಲ್ಲಿ ಕಲ್ಪಿತವಾಗಿ ತೋರುತ್ತದೆ. ಸೋ ಅಂದ್ರೆ ಆ ಸರ್ಪ ಇಸ್ಕಾ ರೂಪ ಹಿ ಹೈ, ರಜ್ಜು ಸ್ವರೂಪನೇ ಇರುತ್ತದೆ. ಅಂದ್ರ ಸರ್ಪ ಹಗ್ಗದಲ್ಲಿ ಕಲ್ಪಿತವಾಗಿ ತೋರಿರುತ್ತದೆಯೋ ಆ ಕಲ್ಪಿತವಾದಂತ ಸರ್ಪ ಹಗ್ಗದ ಸ್ವರೂಪನೇ ಇರುತ್ತದೆ, ಹಗ್ಗಕ್ಕಿಂತಲೂ ಭಿನ್ನ ಇರುವುದನ್ನೇ ಇಲ್ಲ. ಹಂಗ ಇಲ್ಲಿ ಈ ಈಶ್ವರ ಏನದನಂದ್ರೆ ಕಲ್ಪಿತ ಇರುತ್ತಾನೆ. ಎಲ್ಲಿ ಕಲ್ಪಿತ ಇರ್ತಾನೆ? ಮೌಮೈ ಮಿಥ್ಯಾಭಾನ್, ನನ್ನ ಆತ್ಮ ಸ್ವರೂಪದಲ್ಲಿ. ನನ್ನ ಆತ್ಮ ಸ್ವರೂಪದಲ್ಲಿ ಈಶ್ವರ ಮಿಥ್ಯವಾಗಿ ತೋರ್ತಾನ. ಅಂದ್ರ ಈ ಜೋ ವಸ್ತು ಈಶ್ವರ ರೂಪ ವಸ್ತು, ಜಿಸ್ಮೆ ಅಂದ್ರ ಆತ್ಮದಲ್ಲಿ, ಅದಕ್ಕೆ ಹೇಳ್ತಾರೆ ಜಿಸ್ಕೆ ವಿಷಯ ಅಂದ್ರೆ ಆತ್ಮನಲ್ಲಿ ಅಂದ್ರು ಈಶ್ವರ ಆತ್ಮನಲ್ಲಿ ಕಲ್ಪಿತವಾಗಿ ತೋರುತ್ತಾನೆ. ಅಂದಾಗ ಈ ಈಶ್ವರ ನನ್ನ ಆತ್ಮಕ್ಕಿಂತಲೂ ಭಿನ್ನ ಇಲ್ಲವೇ ಇಲ್ಲ. ಅದಕ್ಕೆ ನನ್ನ ಸ್ವರೂಪದ ಮಂಗಲ ಮಾಡೋದ್ರಿಂದ ಈಶ್ವರ ಮಂಗಲ ಮಾಡ್ದಂಗೆ ಆಗುತ್ತದೆ. ಯಾಕ? ನನಕ್ಕಿಂತಲೂ ಭಿನ್ನ ಈಶ್ವರ ಇಲ್ಲ ಇಲ್ಲ. ಈಶ್ವರ ಮಂಗಲ ಮಾಡ್ರಿ ಅಂತ ಹೇಳಿದ್ರು. ಈಶ್ವರ ಮಂಗಲ ಮಾಡೋದಕ್ಕಿಂತ ನನ್ನ ಸ್ವರೂಪದ ಆತ್ಮ ಸ್ವರೂಪದ ಮಂಗಲ ಮಾಡೋದು ಯೋಗ್ಯ ಇರುತ್ತದೆ. ಯಾಕ ಅಂದ್ರೆ ಈಶ್ವರ ನನ್ನ ಬಿಟ್ಟು ಬೇರೆ ಇಲ್ಲವೇ ಇಲ್ಲ, ನನ್ನಲ್ಲಿನೇ ಮಿಥ್ಯವಾಗಿ ತೋರುತ್ತಾನೆ. ಹೆಂಗ ಹಗ್ಗದಲ್ಲಿ ಸರ್ಪ ತೋರುತ್ತದೆಯೋ ಹಂಗ ಪ್ರತ್ಯೇಕ ಆತ್ಮನಲ್ಲಿ ಈಶ್ವರ ತೋರುತ್ತಾನೆ. ಆದ್ದರಿಂದ ಪ್ರತ್ಯೇಕ ಆತ್ಮನ ಮಂಗಲ ಮಾಡೋದ್ರಿಂದ ನನ್ನ ಈಶ್ವರನ ಮಂಗಲ ಮಾಡ್ದಂಗೆ ಆಗುತ್ತದೆ. ಇಷ್ಟು ಹೇಳಿದ್ರೆ ಇನ್ನೂ ತಲೆಗೆ ಹೋಗಿಲ್ಲ, ಅವನು ಸಮಾಧಾನ ಸಿಗ್ಲಿಲ್ಲ. ಯಾಕ? ಅವ ಭೇದ ದೃಷ್ಟಿಯಿಂದ ಶಂಕ ಮಾಡ್ತಾನೆ, ಇವ್ರು ಅಭೇದ ದೃಷ್ಟಿಯೊಳಗೆ ಹೇಳಕತ್ತೆ. ಮತ್ತೆ ಶಂಕ ಮಾಡ ಈಶ್ವರ ತೋ ಶುದ್ಧ ಯಾಕೆ ಮೇರಾಹಿ ಮಂಗಲ ಉಚಿತ, ಆದ್ದರಿಂದ ನನ್ನ ಮಂಗಲ ಮಾಡೋದೇ ಯೋಗ್ಯ ಇರುತ್ತದೆ. ಈ ಶಂಕ ಈಶ್ವರ ತೋ ಶುದ್ಧ ಬ್ರಹ್ಮ ವಿಷಯ ಅಧ್ಯಸ್ಥ ಹೇ, ಈಶ್ವರ ಏನು ಶುದ್ಧ ಬ್ರಹ್ಮನಲ್ಲಿ ಅಧ್ಯಸ್ಥ. ತುಮಾರೇ ಸ್ವರೂಪಮೇ ನಹಿ, ಅವೇನದ ಆತ್ಮ ಬೇರೆ ಬ್ರಹ್ಮ ಬೇರೆ. ಈ ಶಂಕ ಹೆಂಗದ? ಶಂಕ ಯಾವ ದೃಷ್ಟಿಕೋನ ಮಾಡಕೈತೇನಂದ್ರ ಅದು ಹಿಂದೆ ಬಿಟ್ಟನ ಸೋಮೈ ಶುದ್ಧ, ಅದು ಸೋಮೈ ಹೂ ಅಂತ ಹೇಳಿದ್ರಲ್ಲ, ಆ ಪರಬ್ರಹ್ಮನೇ ನಾನು, ಪ್ರತ್ಯೇಕ ಆತ್ಮನೇ ಪರಬ್ರಹ್ಮ, ಪರಬ್ರಹ್ಮನೇ ಪ್ರತ್ಯೇಕ ಆತ್ಮ ಅನ್ನುವ ಅಭೇದ ಜ್ಞಾನ ಇಲ್ಲ ಅವನಿಗೆ. ಅಭೇದ ಜ್ಞಾನ ಇಲ್ಲದೆ ಇರುವುದರಿಂದ ಈ ಶಂಕ ಮಾಡಕೈತಾನ. ಅವನಿಗೆ ಈ ಪ್ರಶ್ನೆ ಬಂದದ್ದು, ಅಲ್ರಿ ಈಶ್ವರ ಶುದ್ಧ ಬ್ರಹ್ಮ ವಿಷಯ ಅಧ್ಯಸ್ಥ ಹೇ, ಹೆಂಗ ಹಗ್ಗದಲ್ಲಿ ಸರ್ಪ ಅಧ್ಯಸ್ಥ, ಹಂಗ ಶುದ್ಧ ಬ್ರಹ್ಮನಲ್ಲಿ ಈಶ್ವರ ಅಧ್ಯಸ್ಥದ, ನಿಮ್ ಸ್ವರೂಪದಲ್ಲಿ ಅಲ್ಲ. ಅಂದ್ರೇನು? ಪ್ರತ್ಯೇಕ ಆತ್ಮ ಬೇರೆ,
ಶುದ್ಧ ಬ್ರಹ್ಮ ಬೇರೆ ಅಂತ ಇವ್ ಭೇದ ಜ್ಞಾನದ. ತುಮಾರೇ ಸ್ವರೂಪ ಮೇ ನಹಿ ಅಂದ್ರೆ ಬ್ರಾಕೆಟ್ ನ ಕೊಟ್ಟ ಪ್ರತ್ಯೇಕ ಆತ್ಮ ಮೇ ನಹಿ, ಪ್ರತ್ಯೇಕ ಆತ್ಮನಲ್ಲಿ ಈಶ್ವರ ಅಧ್ಯಸ್ಥ ಇಲ್ಲ ರೀ, ಶುದ್ಧ ಬ್ರಹ್ಮನಲ್ಲಿ ಈಶ್ವರ ಅಧ್ಯಸ್ಥ ಇರುತ್ತಾನೆ. ಯಾಕೆ? ನಿರ್ಗುಣ ಬ್ರಹ್ಮಕ ಮಂಗಲ ಕರ್ನಾ ಚಾಹಿಯೇ, ನಿಮ್ಮ ಸ್ವರೂಪದ ಮಂಗಲ ಮಾಡೋದು ಬೇಡ, ನಿರ್ಗುಣ ಬ್ರಹ್ಮನ ಸ್ವರೂಪದ ಮಂಗಲವನ್ನು ಮಾಡ್ರಿ. ಕಿಸ್ಕೆ ಮಂಗಲ ಸೇ ಸರ್ವಕ್ಕೆ ಮಂಗಲಕ್ಕೆ ಸಿದ್ಧಿ ಹೋಗಿ, ನಿರ್ಗುಣ ಬ್ರಹ್ಮನ ಮಂಗಲ ಮಾಡೋದ್ರಿಂದ ಎಲ್ಲಾ ದೇವಾನು ಈಶ್ವರನೇ ಮೊದಲು ಮಾಡಿಕೊಂಡು ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡಿದಂಗೆ ಆಗುತ್ತದೆ. ಅದನ್ನು ಬಿಟ್ಟುಕೊಟ್ಟು ನೀವು ನಿಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಅದು ಯೋಗ್ಯ ಅಲ್ಲವೇ ಅಲ್ಲ, ಉಚಿತ ಅಲ್ಲ, ಯೋಗ್ಯ ಅಲ್ಲ. ಕಿಸ್ಕೆ ಮಂಗಲ ಸೇ ಸರ್ವಕ್ಕೆ ಮಂಗಲಕ್ಕೆ ಸಿದ್ಧಿ ಹೋಗಿ ತುಮಾರೇ ಮಂಗಲ ಕರಿ ನಹಿ ಅಂತ ಶಂಕ ಮಾಡ್ತಾನ. ನಿಮ್ಮ ಸ್ವರೂಪದ ಮಂಗಲ ಮಾಡೋದ್ರಿಂದ ಯಾವ ದೇವಾನು ದೇವತೆಗಳಿಗೆ ಅದು ಮಂಗಲ ಮಾಡಿದಂಗೆ ಆಗೋದಿಲ್ಲ. ನಿರ್ಗುಣ ಬ್ರಹ್ಮದ ನೋಡು ಮೂಲ, ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮ ಏನಲ್ಲ, ಆ ಪರಬ್ರಹ್ಮನ ಮಂಗಲ ಮಾಡಿ, ಆ ಪರಬ್ರಹ್ಮನ ಮಂಗಲವನ್ನು ಮಾಡಿದ್ರಂದ್ರ ಏನಾಗ್ತದ? ಎಲ್ಲಾ ದೇವಾನು ದೇವತೆಗಳ ಮಂಗಲ ಮಾಡಿದಂಗ ಆಗುತ್ತದೆ. ಎಲ್ಲಾ ದೇವಾನು ದೇವತೆಗಳ ಮಂಗಲ ಮತ್ತೆ ಅವ್ರೇನ್ ಮಾಡಕತ್ತ? ಅವ್ರಿಗೆ ಮಾಡಿದ್ದೇನು? ಅದಕ್ಕೆ ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಅದಕ್ಕೆ ಹೆಸರೇ ಅದ. ಮಂಗಲಕ್ಕೆ ಏನದ? ವಸ್ತು ನಿರ್ದೇಶ ರೂಪ ಮಂಗಲ. ಅವ್ರು ಮಾಡಿದ್ದೇ ಅದು, ನಿರ್ಗುಣ ನಿರಾಕಾರದೇ ಮಾಡ್ಯಾರ. ಶಬ್ದ ಪ್ರಯೋಗ ಮಾಡಕತ್ತಾರ ಆ ಮೇರ ಮೇರ ಆತ್ಮ ಅಂದ್ರೆ ಏನು? ಇವ್ರಿಗೆ ಮತ್ತೆ ಬ್ರಹ್ಮ ಒಂದು ಬೇರೆ ನಾನೊಂದು ಬೇರೆ ಅಂತ ಈ ಭಾವನೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕ ಮೇರಾ ಸ್ವರೂಪ ಹಿ ಅಂದರು. ನಮ್ ಸ್ವರೂಪದ ಮಂಗಲ, ನಮ್ ಸ್ವರೂಪದ ಮಂಗಲ ಅಂದ್ರೇನು? ಆ ನಿರ್ಗುಣ ಪರಬ್ರಹ್ಮನೇ ನನ್ನ ಸ್ವರೂಪ. ಈ ದೃಷ್ಟಿಕೋನದಾಗ ಅವ್ರು ಹೇಳಕತ್ತಾರ ಮಾಡಿದ್ದೇ ವಸ್ತು ನಿರ್ದೇಶ ರೂಪ ಮಂಗಲ. ಅಂದ್ರ ಇವರು ಹೇಳ್ತಕ್ಕಂಥದ್ದು ಬ್ರಹ್ಮ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಮೇರಾ ಸ್ವರೂಪ ಅಂದ್ರೆ ಬ್ರಹ್ಮನೇ. ಅವ ಬೇರೆ ತಿಳ್ಕೊಳ್ತೈತೆ, ಶಂಕಕಾರ ಬೇರೆ ತಿಳ್ಕೊ. ನನ್ನ ಸ್ವರೂಪ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಳ್ತಾ ಇಲ್ಲವ. ಸ್ವರೂಪ ಅಂದ್ರೆ ಆತ್ಮ ಬೇರೆ, ಬ್ರಹ್ಮ ಬೇರೆ. ಹಿಂಗ ಭೇದ ದೃಷ್ಟಿಕೋನ ಶಂಕ ಮಾಡಕತ್ತ. ಹಿಂಗ ಶಂಕ ಮಾಡಿದಾಗ ಯಾಕೆ ಸಮಾಧಾನಕ ದುಹ. ಈಗ ಅವನು ಶಂಕಕ ಗ್ರಂಥಕಾರ ನಿಶ್ಚಲದಾಸರು ಸಮಾಧಾನವನ್ನು ಹೇಳ್ತಾನೆ. ವೈಜಿಹಿ ಜಾನೆ ಬಿನ ಜಗತ ಮನಹೋ ಜೇವರಿ ಸಾಪ್ ನಶೈ ಭೂ ಜಗ ಜಗ ಜಿಹಿ ಲಹೆ ಸೋಹಂ ಆಪೆ ಆಪ್ ಹೇಳಿದ್ರು. ಯಾರ ಅಜ್ಞಾನದಿಂದ ಈ ಜಗತ್ತು ತೋರಿರುತ್ತದೆಯೋ, ಯಾವ ಅಜ್ಞಾನದಿಂದ ತೋರ್ಯದ? ಬ್ರಹ್ಮನ ಅಜ್ಞಾನದಿಂದ ಜಗತ್ತು ತೋರಿರುತ್ತದೆ. ಬ್ರಹ್ಮನ ಜ್ಞಾನ ಇಲ್ಲ, ಸ್ವರೂಪದ ಜ್ಞಾನ ಇಲ್ಲ. ಸ್ವರೂಪದ ಜ್ಞಾನ ಇಲ್ಲದೆ ಇರುವುದರಿಂದ ಈ ನಾಮರೂಪಾತ್ಮಕವಾದಂತ ಜಗತ್ತೆಲ್ಲ ತೋರಕತ್ತೆ. ಉದಾಹರಣೆ ಕೊಡ್ತಾನೆ. ಹೆಂಗ? ಜೇವರಿ ಸಾವ್ ಒಂದು ಹಗ್ಗದಲ್ಲಿ ಹಾವು ತೋರಿದ ಹಾಗೆ. ಅಂದ್ರ ಮಂದ ಅಂಧಕಾರದಲ್ಲಿ ನಮಗ ಹಗ್ಗದ ವಿಶೇಷ ಜ್ಞಾನ ಆಗದೇ ಇರುವುದರಿಂದ ಹಗ್ಗದಲ್ಲಿ ಏನಾಯ್ತು? ನಮಗ ಸರ್ಪ ತೋರಿತು. ಹಂಗ ನಮ್ಮ ಸ್ವರೂಪದ ವಿಶೇಷ ಜ್ಞಾನ ಇಲ್ಲದೆ ಇರುವುದರಿಂದ, ವಿಶೇಷ ಜ್ಞಾನ ಯಾವು? ಸತ್ತು ಬರಲ್ಲ, ಸತ್ತು ಬರಲ್ಲ. ಚಿತ್ತು ಚಿದಾದಿಗಳು ವಿಶೇಷ ಅಂದ್ರೆ ಅದು ಬರ್ತದೆ. ಸತ್ತು ಸಾಮಾನ್ಯ ಬರ್ತದೆ. ಚಿದಾದಿಗಳು ನಾನು ಚಿತ್ರೂಪ ಇದ್ದೀನಿ, ನಾ ಆನಂದ ರೂಪ ಇದ್ದೀನಿ, ನಾ ನಿತ್ಯ ಸ್ವರೂಪ ಇದ್ದೀನಿ, ನಾ ಸಂಘ ಇದ್ದೀನಿ, ಏನದವಲ್ಲ ಚಿದಾದಿಗಳು ಎಲ್ಲ ಸತ್ತು ಒಂದ್ಬಿಟ್ಟು ಉಳಿದದ್ದೆಲ್ಲ, ಸದ್ರೂಪ ಒಂದ್ಬಿಟ್ಟು ಉಳಿದದ್ದೆಲ್ಲ ನಾವೇನದಲ್ಲ ಅವುಗಳ ಅಜ್ಞಾನದಿಂದ, ಸ್ವರೂಪದ ಅಜ್ಞಾನದಿಂದ, ವಿಶೇಷದ ಅಜ್ಞಾನ, ಸ್ವರೂಪದ ವಿಶೇಷದ ಅಜ್ಞಾನದಿಂದ, ಬ್ರಹ್ಮನ ಚಿದಾದಿಗಳ ವಿಶೇಷಣಗಳ ಅಜ್ಞಾನದಿಂದ ಏನು ತೋರಿತು? ನಮಗ ಜಗತ್ತು ತೋರಿತು. ಹಗ್ಗದ 3 ಉರಿಗುಂದದ ವಿಶೇಷ ಜ್ಞಾನದ ಅಜ್ಞಾನದಿಂದ ನಮ್ಗೆ ಸರ್ಪ ತೋರಿತು. ಅಂದಮೇಲೆ ನಶೈ ಭೂ ಜಗ ಜಗ ಜಿಹಿ ಲಹೆ ಅಂದಮೇಲೆ ಸರ್ಪ ಯಾವಾಗ ಹಂಗೈತಾನೆ ಇಲ್ಲಿತಾನ ಅದಂಗೆ ತೋರಿ ಎಲ್ಲರಿಗೂ ಕಂಡದ. ಯಾರಿಗೂ ಕಂಡಿಲ್ಲ ಸರ್ಪ? ಯಾವ್ದ್ರಿ? ಹಗ್ಗದಲ್ಲಿ ತೋರಿದಂತಹ ಯಾರು ಅಂಜಿಲ್ಲ? ಎಲ್ಲರಿಗೂ ಅನುಭವ ಅದ. ಇನ್ನ ಇಲ್ಲಿತಾನ ಹಂಗೆ ಉಳ್ಕೊಂಡದೇನದು ಒಯ್ಯೋದಿಲ್ಲ. ಯಾವಾಗ ಹೋಯ್ತು? ಯಾವಾಗ ಆ ರಜ್ಜಿನ ವಿಶೇಷ ಜ್ಞಾನ ಆಯ್ತು, 3 ಉರಿಪುಂಜಾದಿಗಳ ಜ್ಞಾನ ಆಯ್ತು, ಇದು ಸರ್ಪ ಅಲ್ಲ ಇದು ಹಗ್ಗದ ಅಂತ ಯಾವಾಗ ಜ್ಞಾನ ಆಯ್ತು, ಆ ಜ್ಞಾನ ಮರುಕ್ಷಣದೊಳಗೆ ಏನಾಯ್ತು ಅಂದ್ರೆ ಸ್ವರೂಪದ ಜ್ಞಾನ ನಿವೃತ್ತಿ ಆಯ್ತು, ಬ್ರಹ್ಮಜ್ಞಾನ ನಿವೃತ್ತಿ ಆಯ್ತು. ಹೆಂಗ ಆ ಹಗ್ಗದ ಜ್ಞಾನ ಆದ ಮರುಕ್ಷಣದೊಳಗೆ ಹೆಂಗ ಸ್ವರೂಪದ ಜ್ಞಾನ ನಿವೃತ್ತಿ ಆಯ್ತು, ಹಂಗ ಯಾವಾಗ ನಮಗ ಸ್ವರೂಪದ ವಿಶೇಷ ಜ್ಞಾನ ಆಯ್ತು ಅಂದ್ರ ಮರುಕ್ಷಣದೊಳಗೆ ತೋರ್ತಕ್ಕಂಥ ನಾಮರೂಪಾತ್ಮಕವಾದ ಜಗತ್ತು ನಿತ್ಯ ಆಗುತ್ತದೆ. ಮತ್ ನಾಶ ಅಂತ ತಿಳ್ಕೊಬಾರ್ದು. ನಿನ್ನ ಹೇಳ್ಯಾರಪ್ಪ ಅವ್ರು ನಿವೃತ್ತಿ ಶಬ್ದಕ್ಕೆ ಕೆಲವು ಕಡೆ ನಾಶ ಅಂತ ಅರ್ಥ ಆಗ್ತದ, ಕೆಲವು ಕಡೆ ಮಿಥ್ಯ ಅಂತ ಅರ್ಥ ಆಗ್ತದ. ಶಾಸ್ತ್ರದಲ್ಲಿ ಬಹಳ ಕಡೆ ನಿವೃತ್ತಿ ಅನ್ನೋ ಪದಕ್ಕೆ ಮಿಥ್ಯ ಅಂತಾನೆ ತಿಳ್ಕೊಬೇಕು. ನಾಶ ಮಾಡಕ್ ಆಗಂಗಿಲ್ಲ ಜಗತ್. ಅದಕ್ಕೆ ಅವ್ರಂತಾರ
ಹೆಂಗ ಹಗ್ಗದ ಜ್ಞಾನದಿಂದ ಸರ್ಪ ನಿವೃತ್ತಿ ಆಯ್ತು, ಹಂಗ ನಮ್ಮ ಸ್ವರೂಪದ ಜ್ಞಾನದಿಂದ ಏನಾಯ್ತು, ಜಗದ್ವಿಹೀಲಹೆ. ಯಾವುದರ ಜ್ಞಾನದಿಂದ ಸಂಪೂರ್ಣ ಜಗತ್ತು ಮಿಥ್ಯೆ ಆಯಿತು, ಅದುವೇ ಸೋಹಂ, ಆ ಪರಬ್ರಹ್ಮನೇ ನಾನು, ಅಹಂ, ಆ ಪರಬ್ರಹ್ಮನೇ ನಾನು. ಯಾವ ಪರಬ್ರಹ್ಮನ ವಿಶೇಷ ಜ್ಞಾನದಿಂದ ನಿನಗೆ ಜಗತ್ತು ಮಿಥ್ಯೆ ಆಯಿತು, ಆ ಪರಬ್ರಹ್ಮವೇ ನನ್ನ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮವೇ ಪರಬ್ರಹ್ಮ. ತತ್ವಮಸಿ ತ್ವಂ ತದಸಿ. ತತ್ವಮಸಿ ಆ ಪರಬ್ರಹ್ಮವೇ ಆ ಪ್ರತ್ಯೇಗಾತ್ಮ. ತ್ವಂ ತದಸಿ ಈ ಪ್ರತ್ಯೇಗಾತ್ಮವೇ ಆ ಪರಬ್ರಹ್ಮ ಅಂತ ತಿಳ್ಕೊಂಡು ಈ ರೀತಿಯಿಂದ ಹೋತಪ್ರೋತ ಭಾವದಿಂದ ಸೋಹಂ, ಆ ಪರಬ್ರಹ್ಮನೇ ನಾನಿದ್ದೀನಿ, ನಾನೇ ನಾನಿದ್ದೀನಿ, ಬೇರೆ ಇಲ್ಲ, ಆ ಪರಬ್ರಹ್ಮವೇ ನಾನೇ ನಾನು ಇದ್ದೀನಿ ಅಂತ ಹೇಳಿ ಅವನಿಗೆ ಅಂತ ಸಮಾಧಾನ ಆಯ್ತಿಲ್ಲೋ. ಬ್ರಹ್ಮನ್ ಮಂಗಲ ಮಾಡಿ ನಿಮ್ ಸ್ವರೂಪದ ಮಂಗಲ ಮಾಡಬೇಡ್ರಿ ಅಂತಂದಿದ್ದವ. ಬ್ರಹ್ಮ ಏನ್ ಬೇರೆ ಅಲ್ಲ, ಆಪೇ ಹಾಕು, ಆ ಪರಬ್ರಹ್ಮವೇ ನಾ ಇದ್ದೀನಿ, ನಾನೇ ನಾನಾಗಿದ್ದೀನಿ. ठीक है। जैसे जेवरी को जाने बिना सर्प प्रतीत होवे हैं, ಹಗ್ಗದ ಜ್ಞಾನ ಆಗ್ಲಾರ್ದೆ ಇರೋದ್ರಿಂದ ನಮ್ಗೇನಾಯ್ತು, ಸರ್ಪ ಪ್ರತೀತಿ, ಸರ್ಪ ತೋರ್ತು. ತೈಸದಂತೆ ಜಿಸ್ಕು ಜಾನೆ ವಿನಾ ಬ್ರಾಕೆಟ್ ನ ಕೊಟ್ಟಾರ ಯಾರು, ಬ್ರಹ್ಮ. ಜಿಸ್ಕು ಜಾನೆ ವಿನಾ ಯಹ ಜಗತ್ ಪ್ರತೀತ ಹೋವೆ ಹೇ ಅಂದ್ರೆ ಜಿಸ್ಕು ಜಾನೆ ವಿನಾ ಬ್ರಹ್ಮನ ಜ್ಞಾನ ಇಲ್ಲದೆ ಇರುವುದರಿಂದ, ಬ್ರಹ್ಮನ ಅಜ್ಞಾನದಿಂದ ಏನಾಯ್ತು, ನಮಗ ಜಗತ್ತು ಪ್ರತೀತಿ ಆಯ್ತು. और जवरी के जाने से जैसे सर्प नाश हुए हैं, तैसे किसको जाने से यहाँ जगत निवृत्ति हुए हैं. ಹೆಂಗ ಹಗ್ಗವನ್ನು ತಿಳಿಯುವುದರಿಂದ, ಹಗ್ಗದ ಜ್ಞಾನ ಆದ ಕ್ಷಣದಲ್ಲಿ ಹೆಂಗ ಸರ್ಪದ ಜ್ಞಾನ ನಿವೃತ್ತಿ ಆಯ್ತು, ಹಂಗ ಬ್ರಹ್ಮ ಜ್ಞಾನ ಆದ ಮರುಕ್ಷಣದೊಳಗನೆ ಏನಾಯ್ತು, ಜಗತ್ತು ನಿವೃತ್ತಿ ಆಯ್ತು. ಅಂದ್ರೆ ಮಿಥ್ಯೆ ಆಯ್ತು, ಬಾಧ ಆಯ್ತು. ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೆ ಬಾಧಕ ನಿವೃತ್ತಿ ಆಯ್ತು. ನಿವೃತ್ತಿ ಅಂದ್ರೆ ಬಾಧ ಅಂತ ಅರ್ಥ. ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ಅಂತಾರ. ಅದಕ್ಕಿಂತಲೂ ಸಾಧನೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ವಿ ಅಂದ್ರೆ ಅಪರೋಕ್ಷ ಮಿಥ್ಯತ್ವ ನಿಶ್ಚಯಕ್ಕೆ ಬಾಧ ಅಂತಾರ. ಅದಕ್ಕೂ ಹಂಗೆ ಸಾಧನ ಮುಂದುವರಿತು ಅಂದ್ರೆ ಅಧಿಷ್ಠಾನ ಅವಶೇಷಕ್ಕೆ ಬಾಧ. 3 ಲಕ್ಷಣ ಅದ. ಪ್ರಾರಂಭದೊಳಗೆ ಗುರು ಹೇಳಿದಾಗ ಸಾಧನ ಅವಸ್ಥೆಯೊಳಗೆ ಗುರುಗಳು ಹೇಳ್ತಾ ಇರ್ತಾರ, ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಮಿಥ್ಯ ಗುರುಗಳ ಮೇಲೆ ಶ್ರದ್ಧಾ ನಂಬಿಕೆಯಿಂದ ಗುರುಗಳು ಯಾವಾಗ ಇದಕ್ಕೆ ಸುಳ್ಳು ಅಂತಾರ ಸುಳ್ಳು ಅಂತ ತಿಳ್ಕೊಂಡ್ಬಿಡೋದು. ಮಿಥ್ಯತ್ವ ನಿಶ್ಚಯ. ನಾವು ಸ್ವತಃ ಪ್ರಯತ್ನ ಮಾಡಿ ಅಭ್ಯಾಸ ತಂದು ಕೊಟ್ಟಾಗ ಅನುಭವಕ್ಕೆ ಬಂದ ಸಮಯದೊಳಗ ಅಪರೋಕ್ಷ ಮಿಥ್ಯತ್ವ ನಿಶ್ಚಯ. ಮೊದಲು ಮಿಥ್ಯತ್ವ ನಿಶ್ಚಯ ಗುರು ಹೇಳುವ ಸಮಯದೊಳಗ, ಆ ನಂತರ ಸ್ವಲ್ಪ ನಾವು ಸ್ವಂತ ಅಭ್ಯಾಸ ಮಾಡಿ ನಮಗೇನು ಅನುಭವ ಆಗ್ತದೆ, ನಾವು ಸ್ವ ಅನುಭವ ಅಂತ ಕರೀತಾರೆ. ಯಾವಾಗ ನಮ್ಗೆ ಸ್ವ ಅನುಭವ ಆಯ್ತು ಅವಾಗ ಈ ಜಗತ್ತಿಂದು ಅಪರೋಕ್ಷ ಮಿಥ್ಯತ್ವ, ಅಪರೋಕ್ಷ ಜ್ಞಾನದ ಅಪರೋಕ್ಷ. ಯಾವಾಗ ನೀವು ಕೊನೆಗೆ 6ನೇ ಭೂಮಿಕಾ 7ನೇ ಭೂಮಿಕಕ್ಕೆ ಹೋಗ್ಬಿಡ್ತದಲ್ಲ, ಸಾಧನ ಮಾಡ್ತಾ 6ನೇ ಭೂಮಿಕೆ 7ನೇ ಭೂಮಿಕೆ ಅಂದ್ರೆ ಈಗ ನಮ್ಗೆ ಉದಾಹರಣೆ ಗುರುನಾಥ ಅವರು ಇದ್ರ ಆ ಸ್ಥಿತಿ ಏನಾಗಲ್ಲ, ಅಧಿಷ್ಠಾನ ಅವಶೇಷಕ್ಕೂ ಬಾಧ. ಕೇವಲ ಪರಬ್ರಹ್ಮ ಒಂದೇ, ಅದು ಬಿಟ್ಟು 2ನೇ ಕಲ್ಪನೆ ಇಲ್ಲ. ಅದು ಬಿಟ್ಟು ಅಧಿಷ್ಠಾನ ಒಂದೇ, ಅಧಿಷ್ಠಾನ ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲ. ಅದಕ್ಕೆ ಅಧಿಷ್ಠಾನ ಅವಶೇಷಕ್ಕೂ ಬಾಧಕ. ಕೇವಲ ಅಧಿಷ್ಠಾನ ಮಾತ್ರ ಉಳಿತದಲ್ಲ, ಉಳಿದು ಯಾವುದೂ ಕೂಡ ಕಲ್ಪನಾ ಇರುವುದಿಲ್ಲಲ್ಲ. ಇದಕ್ಕೇನಂತ ಇದು ಬಾಧನೆ, ಅಧಿಷ್ಠಾನ ಅವಶೇಷಕ್ಕೂ ಬಾಧಕ. ಈಗ ಸಾಧನ ಮಾಡ್ತಾ ಹೋದಂಗಲ್ಲ ಈ ಪ್ರಪಂಚದ ನಿವೃತ್ತಿ 3 ಪ್ರಕಾರವಾಗಿ ನಮ್ಮಿಂದ ದೂರ ಸರ್ಕೋಂತ ಹೋಗ್ತದ ಮನುಷ್ಯನಿಂದ. ಇದು ಹೇಳೋದು ಅಷ್ಟೇ ಗೊತ್ತಲ್ಲ, ಬ್ರಹ್ಮನ ಅಜ್ಞಾನದಿಂದ ಜಗತ್ತು ತೋರಿತು, ಯಾವಾಗ ಬ್ರಹ್ಮನ ಜ್ಞಾನ ಆಯ್ತು ಜಗತ್ತು ನಿವೃತ್ತಿ ಆಯ್ತು. ಸೊ ಅಧಿಷ್ಠಾನ ರೂಪ ಶುದ್ಧ ಬ್ರಹ್ಮ, ಅದುವೇ ಯಾವುದಾದ ಈ ಜಗತ್ತಿಗೆ ಅಧಿಷ್ಠಾನವಾದಂತ ಶುದ್ಧ ಬ್ರಹ್ಮ. ಈ ಜಗತ್ತಿಗೆ ಅಧಿಷ್ಠಾನವಾದಂತ ಯಾವ ಶುದ್ಧ ಬ್ರಹ್ಮ, ಮೈ ಆಪೆ ಆಪುಹು, ಆ ಅಧಿಷ್ಠಾನ ರೂಪ ಜಗತ್ತಿಗೆ ಅಧಿಷ್ಠಾನ ರೂಪವಾದಂತ ಆ ಶುದ್ಧ ಬ್ರಹ್ಮವೇ ನಾನೇ ಆಗಿದ್ದೇನೆ. ನಾನೇ ಆಗಿದ್ದೇನೆ, ಬೇರೆ ಇಲ್ಲ, ಭೇದನೇ ಇಲ್ಲ. ನಾನೇ ನಾನು, ಬೇರೆ ಇಲ್ಲವೇ ಇಲ್ಲ. ಹಿಂಗಿರೋದು आपे आप कहने करे अंशी भाव व विकारी अविकारी भाव व उपासक उपास्य भाव आदि को कोई भी रीति से मेरा और ब्रह्म का किंचित भेद नहीं. ಅನೇ ನಾನು ಅಂತ ಹೇಳುವುದರಿಂದ ಅಧಿಷ್ಠಾನವಾದಂತ ಜಗತ್ತಿಗೆ ಅಧಿಷ್ಠಾನವಾದಂತ ಬ್ರಹ್ಮ, ಆ ಬ್ರಹ್ಮವೇ ನಾನೇ ನಾನು ಅಂತ ಹೇಳುವುದರಿಂದ ಆ ಬ್ರಹ್ಮನಿಗೂ ಮತ್ತು ನನಗೂ ಕಿಂಚಿತ್ ಭೇದ ಇಲ್ಲವೇ ಇಲ್ಲ, ಸ್ವಲ್ಪನೂ ಕೂಡ ಭೇದ ಇಲ್ಲ. ಭೇದ ಎಲ್ಲದ 3 ಭಾಗ ಹೇಳಿದ್ರು ಅವರು. ಭೇದ ಎಲ್ಲಿ ಪ್ರತೀತಿ ಆಗ್ತದ, ಅಂಶಿ ಭಾವ ಉಳಿಲಿಲ್ಲ. ನಾನೇ ನಾನು ಅಂತ ಹೇಳೋದ್ರಿಂದ
ಬ್ರಹ್ಮ ಅಂಶಿ ಇದ್ದಾನ, ನಾನು ಅಂಶ ಇದ್ದೀನಿ. ಈ ಭೇದ ಉಳಿಲಿಲ್ಲ. ಉಳಿತ ನಾನೇ ನಾನಂದಾಗ ಅಂಶ ಅಂದ್ರೆ ಏನಂದ್ರ, ಈಗ ಒಂದು ಕಾದ ಕಬ್ಬಿಣ, ಕಾದ ಕಬ್ಬಿಣ ನಾವು ಹೊಡೆದಾಗ ಕಿಡಿ ಆಡ್ತವೆ. ಕಿಡಿ ಆಡ್ತಾವಿಲ್ಲೋ? ಎದ್ರ ಕಿಡಿಯೋ? ಬೆಂಕಿ ಕಿಡೆ, ಕಬ್ಬಿಣದ ಚೂರ. ಆ ಕಬ್ಬಿಣದ ಚೂರ ಏನದಾವಲ್ಲ ಅದು ಅಂಶ. ಗಟ್ಟಿಯಾದಂತ ಕಬ್ಬಿಣ ಏನದಲ್ಲ ಅಂಶಿ. ಅಂಶಿ. ಹಂಗ ನಾನು ಅಂಶ ಇದ್ದೀನಿ, ಬ್ರಹ್ಮ ಅಂಶಿ ಇದ್ದಾನ. ಇಲ್ಲ, ಆಪೆ ಆಪ, ನಾನೇ ನಾನು ಅಂಶ ಅಲ್ಲ, ಪರಬ್ರಹ್ಮ ಅಂಶಿ ಅಲ್ಲ. ಅವ ಅಂಶನೂ ಅಲ್ಲ, ನನ್ನ ಅಂಶನೂ ಅಲ್ಲ. ಕಿಂಚಿತ್ ಭೇದ, ಸ್ವಲ್ಪನೂ ಕೂಡ ಭೇದ ಉಳಿಲಿಲ್ಲ. ನಾನೇ ಅಂತರೋದ್ರಿಂದ ಪ್ರತ್ಯೇಕ ಆತ್ಮನಿಗೂ ಮತ್ತು ಬ್ರಹ್ಮನಿಗೂ ಅಂಶಿ ಭಾವ ಭೇದ ಇಲ್ಲವೇ ಇಲ್ಲ. ಒಂದನೇದು. ಎರಡನೇದು ವಿಕಾರಿ ಭಾವ. ನಾನು ವಿಕಾರ ಉಳ್ಳವಿದ್ದೇನೆ, ಬ್ರಹ್ಮ ಅವಿಕಾರಿ ಇದ್ದಾನೆ. ಅವ ಅವಿಕಾರಿ ಸ್ವರೂಪ ಇದ್ದಾನೆ, ನಿರ್ವಿಕಾರ ರೂಪ ಇದ್ದಾನ. ನಾ ವಿಕಾರ ಉಳ್ಳವಿದ್ದೀನಿ ಅನ್ನುವ ಭಾವನೂ ಕೂಡ ಇಲ್ಲವೇ ಇಲ್ಲ. ಅವ ಅವಿಕಾರಿ, ಅವ ನಿರ್ವಿಕಾರ, ನಾನು ವಿಕಾರಿ ಅನ್ನೋ ಈ ಭಾವನೆ, ಈ ಭೇದನು ಕೂಡ ನನಗ ಮತ್ತು ಬ್ರಹ್ಮನ ಮಧ್ಯದಾಗ ಉಳಿಲಿಲ್ಲ. ವಾ ಅಥವಾ ಉಪಾಸಕ ಉಪಾಸ್ಯ ಭಾವ. ಎಷ್ಟು ಚಂದ. ಆ ಉಪಾಸ್ಯ ದೇವತ ಬ್ರಹ್ಮ, ನಾ ಉಪಾಸ್ಯ ದೇವತದ, ನಾ ಉಪಾಸಕ ಮಾಡವಿದ್ದೀನಿ, ಉಪಾಸನೆ ಮಾಡವಿದ್ದೀನಿ. ನಾ ಉಪಾಸನ ಮಾಡವಿದ್ದೀನಿ. ಬ್ರಹ್ಮ ಉಪಾಸ್ಯ ದೇವತ ಯಾರು ಉಪಾಸನೆ ಮಾಡಿದ್ರೆ ಬ್ರಹ್ಮನ ಉಪಾಸನೆ ಮಾಡ್ತೀನಿ ಅನ್ನುವ ಈ ಭಾವನೂ ಕೂಡ ಇಲ್ಲ. ಆಪೆ ಆಪ ಅಂದ ಮೇಲೆ ಎಲ್ಲಿ ಅದ ಉಪಾಸಕ ಮತ್ತು ಪೂಜಕ ಭಾವ ಎಲ್ಲಿ ಬರ್ತದ? ಭೇದ. ಎಲ್ಲಿ ಭೇದ ಅದ ಅಲ್ಲಿ ದೇವರಪ್ಪ ನಾನು ಭಕ್ತ ಇದ್ದೀನಿ, ಅದು ದೇವರವ. ಭೇದದಲ್ಲಿನೇ ಎಲ್ಲ ವ್ಯವಹಾರಗಳು ನಡೀತಾವ. ಆದ್ರೆ ಇಲ್ಲಿ ಆಪೆ ಹಾಪ ಅಂದ ಆ ಪರಬ್ರಹ್ಮನೇ ನಾನು ಸ್ವಲ್ಪ ಭೇದ ಉಳಿದೇ ಇಲ್ಲ ಅಲ್ಲಿ. ಯಾಕ? ಆ ಉಪಾಸ್ಯ ದೇವತೆ ಇದ್ದಾರ, ನಾ ಉಪಾಸಕ ಇದ್ದೀನಿ ಅನ್ನುವ ಉಪಾಸಕ ಉಪಾಸ್ಯ ಭಾವನು ಕೂಡ ಬ್ರಹ್ಮನ ಮತ್ತು ಆತ್ಮನ ಮಧ್ಯದಲ್ಲಿ ಉಳಿಲಿಲ್ಲ. ಬ್ರಹ್ಮ ಆತ್ಮನ ಮಧ್ಯದೊಳಗ ಉಪಾಸಕ ಭಾವ ಕೂಡ ಉಳಿದೇ ಇಲ್ಲ. ಅದಕ್ಕೆ ಅಂಶಿ ಭಾವ, ವಿಕಾರಿ ಭಾವ, ಉಪಾಸಕ ಉಪಾಸ್ಯ ಭಾವ आदि कोई भी रीति से मेरा और ब्रह्म का किंचित भेद नहीं. ಆ ನನಗ ಮತ್ತು ಬ್ರಹ್ಮರ ಮಧ್ಯದೊಳಗ कोई भी ಸ್ವಲ್ಪನು ಯಾವುದೇ ರೀತಿನೂ ಮೂರು ಹೇಳ್ಯಾರ. ಮೂರು ಪ್ರಕಾರವಾಗಿ ವಿಚಾರ ಮಾಡಿದ್ರು ಕೂಡ ಬ್ರಹ್ಮನಿಗೂ ನನಗೂ ಕಿಂಚಿತ್ತು ಕೂಡ ಭೇದ ಇಲ್ಲವೇ ಇಲ್ಲ. ಭೇದ ಯಹ ಸೂಚನಕ್ಕೆ ಈ ರೀತಿಯ ಗ್ರಂಥಕಾರರು ಅಧಿಷ್ಠಾನವಾದಂತ ಬ್ರಹ್ಮನಿಗೂ ಪ್ರತ್ಯೇಕ ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂತ ಸೂಚನೆ ಮಾಡಿದ್ರು. ಹೌದು, भेद के अभाव से कार्यता रूप, प्रकाशता रूप, आधेयता रूप, ये तीन प्रकार के परतंत्र है, जिनमें चिंते में मैं रहित हूँ. यहाँ भी सूचन के ಇದು ಒಂದು ಮಾತು ಇದೆ. ಒಂದು ಈ ಮೂರು ಪ್ರಕಾರವಾಗಿ ವಿಚಾರ ಮಾಡಿದ್ರು ಕೂಡ ಆ ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲವೇ ಇಲ್ಲ. ಯಾವಾಗ ಬ್ರಹ್ಮನಿಗೂ ಆತ್ಮನಿಗೆ ಭೇದ ಇಲ್ಲ ಅಂದ ಮೇಲೆ ಆ ಭೇದ ರಹಿತ ಭೇದಕ್ಕೆ ಅಭಾವತೆ ಕಾರ್ಯತಾ ರೂಪ. ಅಲ್ಲೊಂದು ಟಿಪ್ಪಣಿ ಕೊಟ್ಟರು ತಳಗ, ಎಲ್ಲ 44ನೇ ಟಿಪ್ಪಣಿ. ಕಾರ್ಯ ಅಂದ್ರೆ ಅದೇನ್ ಇರ್ತದ? ಕಾರಣದ ಆಧೀನ. ಕಾರಣದ ಆಶ್ರಯ ಕಾರ್ಯ ಇರುತ್ತದೆ. ಇಲ್ಲಿ ಕಾರ್ಯ ಕಾರಣ ಭಾವ ಇರ್ತದೆ. ಕಾರ್ಯ ಕಾರಣ ಭಾವ ಅಂದ ಮೇಲೆ ಕಾರ್ಯತಾ ರೂಪ. ಬ್ರಹ್ಮ ಕಾರಣ, ನಾನು ಬ್ರಹ್ಮನ ಕಾರ್ಯ ಇಲ್ಲ. ಯಾಕ? ಕಾರ್ಯ ಕಾರಣದೊಳಗ ಭೇದ ಇರ್ತದ, ಆದ ಅಪೇಕ್ಷೆ ಇರ್ತದ. ಕಾರ್ಯತಾ ರೂಪ. ಪ್ರಕಾಶತಾ ರೂಪ ಎರಡನೇದು ಕಾರಣಕ್ಕೆ ಮತ್ ಆಧೀನತ. ಕಾರಣಕ್ಕೆ ಆಧೀನ. ಕಾರ್ಯ ಏನಿರ್ತದ? ಕಾರಣದ ಆಧೀನವಾಗಿ ಇರುತ್ತದೆ. ಗಡಿಗೆ ಅದ, ಅದು ಕಾರಣ ಯಾವುದು? ಮಣ್ಣದ. ಮತ್ತೆ ಮಣ್ಣು ಕಾರಣ ಅದ, ಮಣ್ಣು ಬಿಟ್ಟು ಗಡಿಗೆ ಅದ ಏನು? ಇಲ್ಲವೇ ಇಲ್ಲ. ಅಂದ್ರೆ ಈ ಗಡಿಗೆಗೆ ಆಧಾರವೇ ಮಣ್ಣು ಇರುತ್ತದೆ. ಮಣ್ಣು ಕಾರ್ಯ ಕಾರಣ ಭಾವ ಭೇದ ಇದೆ. ಕಾರ್ಯತ ರೂಪ ಆಯ್ತಾ? ಪ್ರಕಾಶದ ರೂಪ ಎರಡನೇದು. ಪ್ರಕಾಶ ರೂಪತ ಅಂದ್ರೆ ಏನು? ಪ್ರಕಾಶಕ್ಕೆ ಆಧೀನ ಪ್ರಕಾಶ, ಬೆಳಗೋದು, ಬೆಳೆಸ್ಕೊಳ್ಳೋದು. ಸೂರ್ಯ ಪ್ರಕಾಶಕ್ಕೆ ಇದ್ದಾನ, ಇವೆಲ್ಲ ಜಡ ಪದಾರ್ಥಗಳೇನು? ಪ್ರಕಾಶದ ಈ ರೀತಿಯಿಂದ ಪ್ರಕಾಶ ಪ್ರಕಾಶಕ ರೂಪ. ಆಧೇಯತ ರೂಪ, ಆಧಾರ ಇದ್ದಲ್ಲಿ ಆಧೇಯ ಇರ್ತದೆ. ಆಧಾರಕ್ಕೆ ಆಧೀನತ ತೀರ್ ಪರತಂತ್ರ ಅಂದ್ರ ಕಾರ್ಯ ಕಾರಣದ ಅಧೀನವಾಗಿರುತ್ತದೆ, ಪ್ರಕಾಶ ಪ್ರಕಾಶಕದ ಅಧೀನವಾಗಿರುತ್ತದೆ. ಆ ನಂತರ ಆಧೇಯ ಆಧಾರದ ಅಧೀನ ಇರುತ್ತದೆ. ಇವು ಪರತಂತ್ರಗಳು. ಯಾವ ಪರತಂತ್ರಗಳು?
ಹೇಳಿದ್ರು ಕಾರ್ಯತ ರೂಪ, ಪ್ರಕಾಶತ ರೂಪ, ಆದೇಯತ ರೂಪ ಅನ್ನೋ ಮೂರದಲ್ಲ, ಇವು ಪರತಂತ್ರ ವಸ್ತುಗಳು, ಪರತಂತ್ರ ಇರ್ತಾವ. ಕಾರ್ಯ ಎದ್ರ ಅಧೀನ ಅದ? ಕಾರಣದ ಅಧೀನ. ಪ್ರಕಾಶ ಪ್ರಕಾಶಕದ ಅಧೀನ, ಪ್ರಕಾಶ ಪ್ರಕಾಶಕದ ಅಧೀನ. ಆದೇಯ ಆಧಾರದ ಅಧೀನ. ಅಂದ ಮೇಲೆ ನಮ್ಗ ಮತ್ತು ಬ್ರಹ್ಮನ ಮಧ್ಯದಾಗ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂದ್ರ, ಭೇದ ಸ್ವಲ್ಪನೂ ಭೇದ, ಬ್ರಹ್ಮನಿಗೂ ಮತ್ತು ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲ ಅಂದ್ರೆ ನಾನು ಸ್ವತಂತ್ರ, ಪರತಂತ್ರ ಅಲ್ಲ. ನಾ ಪರತಂತ್ರ ಅಲ್ಲ, ನಾ ಸ್ವತಂತ್ರ ಇದ್ದೇನೆ. ಯಾಕ ನನ್ನಲ್ಲಿ ಮತ್ತೆ ಭೇದ ಇದ್ರೆ ಪರತಂತ್ರ ಆಗ್ತಿದೆ ಕರೆ. ಬ್ರಹ್ಮ ಮತ್ತು ಆತ್ಮ ಪ್ರತ್ಯೇಗಾತ್ಮ ಭೇದ ಇತ್ತು ಅಂದ್ರೆ ಪರತಂತ್ರ ಆಗ್ತಿದೆ ಕರೆ. ಆದ್ರ ಕಿಂಚಿತ್ ಭೇದ ಇಲ್ಲ ಅಂತ ಹೇಳ್ಯಾರ. ಸ್ವಲ್ಪನೂ ಕೂಡ ಭೇದ ಇಲ್ಲದೆ ಇರುವುದರಿಂದ ನನಗೂ ಮತ್ತು ಬ್ರಹ್ಮನಿಗೂ ಸ್ವಲ್ಪನೂ ಕೂಡ ವ್ಯತ್ಯಾಸ ಭಿನ್ನ ಇಲ್ಲವೇ ಇಲ್ಲ ಅಂತ ಹೇಳಿ ಪರತಂತ್ರ ಚಿಂತೆ ಮೈ ರಹಿತ ಹೂ, ಪರತಂತ್ರದಿಂದನೂ ಕೂಡ ನಾನು ರಹಿತ ಇದ್ದೇನೆ. ಯಹ ಬಿ ಸೂಚನೆ ಕಿಯ ಯಾತೆ ಮೇರಾ ಮಂಗಲ ಹಿ ಶುದ್ಧ ಬ್ರಹ್ಮ ಕ ಮಂಗಲ ಹೇ. ಮೇರ ಬ್ರಕೆಟ್ ಕೊಟ್ಟದ, ಪ್ರತ್ಯೇಕ ಆತ್ಮನ ಮಂಗಲ ಶುದ್ಧ ಬ್ರಹ್ಮನ ಮಂಗಲ. ನೀವೇನಂದ್ರೆ ನಿಮ್ ಪ್ರತ್ಯೇಕ ಆತ್ಮನ ಮಂಗಲ ಮಾಡಕ್ ಹೋಗ್ಬೇಡ್ರಿ, ಶುದ್ಧ ಬ್ರಹ್ಮನ ಮಂಗಲ ಮಾಡ್ರಿ. ಯಾಕ ಈಶ್ವರ ಶುದ್ಧ ಬ್ರಹ್ಮನ ಲಹರಿ ಇದ್ದಾನ, ನೀನ್ ಆತ್ಮ ಸ್ವರೂಪದ ಲಹರಿ ಅಲ್ಲ ಅಂತ ಹೇಳಿದ ಸಮಯದೊಳಗ ಅವಾಗ ಶುದ್ಧ ಬ್ರಹ್ಮ ಏನು ಬೇರೆ ಅಲ್ಲ, ಪ್ರತ್ಯೇಕ ಆತ್ಮ ಏನು ಬೇರೆ ಅಲ್ಲ. ಪ್ರತ್ಯೇಕ ಆತ್ಮವೇ ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮವೇ ಪ್ರತ್ಯೇಕ ಆತ್ಮ ಅಂತ ತಿಳ್ಕೊಂಡು ಆ ಬ್ರಹ್ಮನಿಗೂ ಮತ್ತು ಪ್ರತ್ಯೇಕ ಆತ್ಮನಿಗೂ ಸ್ವಲ್ಪನೂ ಕೂಡ ಭೇದ ಇಲ್ಲದೆ ಇರುವುದರಿಂದ ನನ್ನ ಸ್ವರೂಪದ ಮಂಗಲ ಮಾಡುವುದೇ ಶುದ್ಧ ಬ್ರಹ್ಮನ ಮಂಗಲ ಮಾಡಿದಂಗೆ ಆಗುತ್ತದೆ ಅಂತ ಇಲ್ಲಿ ಪರ್ಯಂತರವಾಗಿ ಹೇಳಿದ್ರು. ಇನ್ನೂ ಸಮಾಧಾನ ಆಗಿಲ್ಲ ಶಂಕಾಕಾರನಿಗೆ, ಮತ್ತೆ ಶಂಕ ಮಾಡ್ತಾನ. ಸಮಯ ಆಯ್ತಲ್ಲ, 5 ನಿಮಿಷ ಅದೊಂದು ಮಾಡೇ ಶಂಕ ಮತ್ತೆ ಶಂಕ ಮಾಡ. तुम्हारे परंपरा गुरु दादू जी के संप्रदाय के इष्ट देव श्री राम जी का तो नमस्कार रूप मंगल करना चाहिए. ಸಂಪ್ರದಾಯ ಅನ್ನೋದೊಂದು ಇರ್ತದಲ್ಲ, ಅದಕ್ಕೆ ಹೇಳ್ತಾರ ಬಿಡು, ಒಟ್ಟು ಟೋಟಲ್ ಒಂದೇನ ನಿಮ್ ಸ್ವರೂಪದ ಮಂಗಲ ಮಾಡ್ಬ. ಬ್ರಹ್ಮನ್ ಮಂಗಲ ಮಾಡ್ರಿ, ಈಶ್ವರನ್ ಮಂಗಲ ಮಾಡ್ರಿ, ದೇವತೆಗಳ ಮಂಗಲ ಮಾಡ್ರಿ. ಸ್ವರೂಪಕ್ಕೆ ಅವನಿಗೆ ವಿರುದ್ಧಿದ್ದಂಗೆ ಕಾಣ್ತಾರೆ. ಅದಕ್ಕ ಮೊದಲಿಂದ ದೇವಾನ ದೇವತೆಗಳ ಮಂಗಲ ಮಾಡಿ, ಇಲ್ಲ ಅವ್ ತೆರೆಗಳಿದ್ದಂಗೆ ಮಾಡಕ್ ಬರಂಗಿಲ್ಲ, ಬೇಡ ಈಶ್ವರ ಮಂಗಲ ಮಾಡಿ. ಈಶ್ವರ್ ನನ್ನ ಸ್ವರೂಪದ ಮಿಥ್ಯ ಕಾಣ್ತಾನ, ನಮ್ಮ ಈಶ್ವರ ಮಂಗಲ ಮಾಡಕ್ ಆಗಂಗಿಲ್ಲ. ಈಶ್ವರ ಮಂಗಲ ಮಾಡೋಕ್ಕಿಂತ ಸ್ವರೂಪ ಮಂಗಲ ಮಾಡೋದು ಯೋಗ್ಯ ಅಂತ ಹೇಳಿ. ಇಲ್ಲ ಹಂಗ ಬೇಡ್ರಿ ಅಂದ್ರೆ ನಿಮ್ ಸ್ವರೂಪ ಮಂಗಲ ಮಾಡ್ಬೇಡ್ರಿ, ಶುದ್ಧ ಬ್ರಹ್ಮನ ಮಂಗಲ ಮಾಡ್ರಿ. ಶುದ್ಧ ಬ್ರಹ್ಮನ ಮಂಗಲ ಮಾಡಿದ್ರೆ ಅವಾಗ ಶುದ್ಧ ಬ್ರಹ್ಮ ಏನು ಬೇರೆ ಅಲ್ಲ, ನಮ್ಮ ಸ್ವರೂಪ ಏನು ಬೇರೆ ಅಲ್ಲ. ಸ್ವಲ್ಪನೂ ಕೂಡ ಭೇದ ಇಲ್ಲವೇ ಇಲ್ಲ, ಕಿಂಚಿತ್ ಭೇದ ಸ್ವಲ್ಪನೂ ಕೂಡ ಭೇದ ಇಲ್ಲ. ಅದು ಕೂಡ ತಂದೆ ಹಠ ಸಾಧಿಸ್ಬೇಕೈತೆ, ನಾವು ಸಾಧಿಸ್ಬೇಕಂತ ತಿಳ್ಕೊಂಡು ಮತ್ತೆ ಹೇಳ್ತಾರ ಬಿಡ್ರಿ, ಯಾವ ಬ್ರಹ್ಮಂದು ಬೇಡ್ರಿ, ನಿಮ್ ಸ್ವರೂಪದ ಬೇಡ, ಯಾವ ದೇವಾನ ದೇವತೆಗಳು ಬೇಡ್ರಿ. ಒಂದು ಸಂಪ್ರದಾಯ ಗುರು ಪರಂಪರಾ ಅನ್ನೋದು ಒಂದ್ ಇರ್ತದ. ನೀವು ಗ್ರಂಥಕಾರ ಇದ್ರಿ, ನಿಮಗೊಬ್ಬರು ಗುರುಗಳಾದ್ರ, ನಿಮ್ಗೊಂದು ಸಂಪ್ರದಾಯ ಅದ. ಸಂಪ್ರದಾಯದ ಒಂದು ಇಷ್ಟ ದೇವತಾ ಇರ್ತದೆ. ಯಾವುದೇ ಸಂಪ್ರದಾಯ ಇಲ್ಲ, ಯಾವುದೇ ಒಂದು ಗುರು ಪರಂಪರಾ ಸಂಪ್ರದಾಯ ಅವರೇ ಸಂಪ್ರದಾಯ ಆರಾಧ್ಯವಾದಂತ ಒಂದು ದೇವರ ಕಲ್ಪನೆ ಇರ್ತದ. ಅದಕ್ಕೆ ನಿಮ್ಮ ಸಂಪ್ರದಾಯದೊಳಗೆ ನಿಶ್ಚಲ್ದಾಸರು ಅವ್ರ ಗುರುಗಳಾದ ಅವ್ರ ಸಂಪ್ರದಾಯದ ಪರಂಪರೆ ಗುರು ಪರಂಪರೆದೊಳಗ ಏನಿಷ್ಟ ದೇವತಾ ಇದಲ್ಲ, ಯಾರು ಶ್ರೀರಾಮಚಂದ್ರ ಅಂತ ಹೇಳ್ತಾರೆ. तुम्हारे परंपरा गुरु दादू जी के संप्रदाय के इष्ट देवा श्री राम जी का तो नमस्कार रूप मंगल करना चाहिए. ನಮಸ್ಕಾರ ರೂಪ ಮಂಗಲ ಮಾಡಿ ಅವ್ರಂದ್ರೆ ನಾ ವಸ್ತು ನಿರ್ದೇಶ ರೂಪ ಮಂಗಲ ಮಾಡ್ತೀನಿ ಅಂತ ಹೇಳಿ ಇವು ಏನಂತ ನಮಸ್ಕಾರ ರೂಪ ಮಂಗಲ ಮಾಡಿ ಒಟ್ಟು ಅವ್ರು ಕೂಡ ಮಾಡಿಸ್ಬೇಕು ಅನ್ನೋದು. ಒಟ್ಟು ಮಂಗಲ करना चाहिए. ಒಂದು ಟಿಪ್ಪಣಿ ಬಂದರು 45ನೇ ಟಿಪ್ಪಣಿ, दादू पंथी राम के नाम की धून लगाते हैं ಅಂದ್ರೆ ಅವ್ರ ಸಂಪ್ರದಾಯದ ಹೆಂಗ ನಮಗೆ ಪಂಡ್ರಾಪುರದೊಳಗ ಧೂನ್ ಅಂತಾರಲ್ಲ, ಏನ್ ವಿಠಲ ವಿಠಲ ಅಂತ ಧೂನ್ ಇಡ್ತಾರ. ಏನ್ ಮಾಡ್ತಾರ ನೋಡ್ರಿ, ಈಗ ಶ್ರೀ ಜಯ ರಾಮ್ ಶ್ರೀರಾಮ್ ಕೃಷ್ಣ ಕೃಷ್ಣ ಅಂತ ಏನೇನ್ ಮಾಡ್ತಾರಲ್ಲ, ಹರೇ ರಾಮ್ ಹರೇ ಕೃಷ್ಣ 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 ಹರೇ ಹರೇ ಅಂತ ಏನ್ ಮಾಡ್ತಾರೆ ಧೂನ್, ಆ ಸಂಪ್ರದಾಯದ. ಹಂಗ ಅವ್ರು ನಿಮ್ ಸಂಪ್ರದಾಯ ರಾಮಗೆ ಏನ್ ಮಾಡ್ತಾರಂದ್ರ ಉಪಾಸನೆ ಮಾಡ್ತಾರ, ಭಜನೆ ಮಾಡ್ತಾರ ಅಂತ ಶ್ರೀರಾಮಚಂದ್ರನ ನಮಸ್ಕಾರ ರೂಪ ಮಂಗಲ ಮಾಡ್ರಿ ಅಂತ ಕೇಳ್ತಾ ಇದ್ದಾನ. ಅವನ ಪ್ರಶ್ನೆ ಯಾಕೆ ಸಮಾಧಾನ ಕದ್ದುವ ಬೋಧ ಚಾಯಿ ಜಾಕೋ ಸುಕೃತಿ ಭಜತ ರಾಮ ನಿಷ್ಕಾಮ್ ಸೋ ಮೇರಾ ಹೈ ಆತ್ಮ ಕಾಕು ಕರು ಪ್ರಣಾಮ್. ನೋಡು, ಸುಕೃತಿ ಪುರುಷ ಪುಣ್ಯಾತ್ಮ
ಸುಕೃತಿಯನ್ನು ವರಪುಣ್ಯದಿಂದ ಕೂಡಿದಂತ ಯಾವ ಜಿಜ್ಞಾಸು ಇದ್ದಾನ, ಜ್ಞಾನ ಸಲುವಾಗಿ, ಪರಬ್ರಹ್ಮ ಜ್ಞಾನ ಸಲುವಾಗಿ, ಆತ್ಮಜ್ಞಾನ ಮಾಡ್ಕೊಳ್ಳೋಕೋಸ್ಕರವಾಗಿ ಪರಮಾತ್ಮನ ಕೃಪಾ ಬೇಕು. ಈಶ್ವರ ಕೃಪೆ ಹೇಳ್ಯಾರ ವಿಚಾರಚಂದ್ರದಾಗ, ಪರಮಾತ್ಮನ ಕೃಪಾ ಬೇಕು, ಇಷ್ಟ ದೇವತದ ಕೃಪಾ ಬೇಕು ಅಂತ ತಿಳ್ಕೊಂಡು ಏನು ನಿಷ್ಕಾಮನೆಯಿಂದ, ಯಾಕ ಅಂತಃಕರಣ ಶುದ್ಧಿ ಆಗ್ಬೇಕಲ್ಲ, ಅದಕ್ಕೆ ನಿಷ್ಕಾಮ ಶಬ್ದ ಪ್ರಯೋಗ ಮಾಡ್ಯಾರ. ನಿಷ್ಕಾಮನೆಯಿಂದ ರಾಮನನ್ನು ಭಜನೆ ಮಾಡ್ತಾರೆ. ಅದಕ್ಕೆ ಅವನು ಯಾವ ಜಿಜ್ಞಾಸು ಆತ್ಮಜ್ಞಾನಕ್ಕೋಸ್ಕರವಾಗಿ ನಿಷ್ಕಾಮನೆಯಿಂದ ಪರಮಾತ್ಮನ ಆರಾಧನೆ ಮಾಡ್ತಾರ, ರಾಮನ ಭಜನೆ ಮಾಡ್ತಾರ, ನಿಮ್ಮ ಸಂಪ್ರದಾಯದ ಆ ಸಂಪ್ರದಾಯದೊಳಗ ಸೋ ಮೇರಾ ಹೇ ಆತ್ಮ, ಆ ರಾಮನೇ ನನ್ನ ಆತ್ಮ ಸ್ವರೂಪ ಇದ್ದ, ನನಗಿಂತಲೂ ಬೇರೆ ಇಲ್ಲವೇ ಇಲ್ಲ. ಸೋ ಮೇರಾ ಹೇ ಆತ್ಮ, ನನ್ನ ಆತ್ಮ ಸ್ವರೂಪನೇ ಇದ್ದಾರೆ. ಅವ್ರು ಹೇಳ್ತಾರೆ ನಿಶ್ಚಲ, ನಾವು ಗುರು ಪರಂಪರದೊಳಗಿನ ಶ್ರೀರಾಮಚಂದ್ರನಿಲ್ಲ, ನಾವು ಆ ಶ್ರೀರಾಮಚಂದ್ರದ ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡ್ತೀವಿ ನಮ್ಮ ಸಂಪ್ರದಾಯದೊಳಗ. ನಿಶ್ಚಲ ದಾಸರು ಹೇಳ್ತಾರ ನಿರ್ಗುಣ ನಿರಾಕಾರ, ಸಗುಣ ಸಾಕಾರ ಅಂತ ಹೇಳಂಗಿಲ್ಲ ನಾವು. ಅದಕ್ಕ ನಮ್ಗೆ ಹೇಳಿದ ನಿರ್ಗುಣ ನಿರಾಕಾರ, ಸಗುಣ ನಿರಾಕಾರ, ಸಗುಣ ಸಾಕಾರ, ಮೂರು ದೇವತೆಗಳ ಕಲ್ಪನೆ ಮಾಡ್ತಾರೆ. ನಿರ್ಗುಣ ನಿರಾಕಾರ ಬ್ರಹ್ಮ, ಸಗುಣ ನಿರಾಕಾರ ಈಶ್ವರ, ಸಗುಣ ಸಾಕಾರ ಇವೆಲ್ಲ ಶಿವ ವಿಷ್ಣು ದೇವತೆಗಳು, ಇವು ಸಗುಣ ಸಾಕಾರ ದೇವತೆ. ನಾವು ಭಜನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಲ್ಲ ನಮ್ಮ ಸಂಪ್ರದಾಯದೊಳಗ ರಾಮನಿಗೆ ನಾವು ನಿರ್ಗುಣ ನಿರಾಕಾರ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತೀವಿ, ಸಗುಣ ಸಾಕಾರ ಅಂತ ಅಲ್ಲ. ಮತ್ ನಿರ್ಗುಣ ನಿರಾಕಾರ ಅಂದ್ರೆ ನನ್ನ ಆತ್ಮ ಸ್ವರೂಪ ಏನದ, ಹೇಳ್ತಾನೆ ಏನ್ ಹೇಳ್ಕೊಂಡ್ ಬಂದೇನೆ, ನಿರ್ಗುಣ ನಿರಾಕಾರವೇ ನನ್ನ ಆತ್ಮ ಸ್ವರೂಪ. ಅದಕ್ಕೆ ನನ್ನ ಆತ್ಮ ಸ್ವರೂಪಕ್ಕಿಂತಲೂ ಭಿನ್ನ ರಾಮ ಇಲ್ಲ, ಅಭೇದ ಉಪಾಸನೆ ಮಾಡ್ತೀವಿ ನಾವು. ಕಾಕು ಪರಪ್ರ ನಾನೇ ಅಂದ ಮೇಲೆ ಆ ಶ್ರೀರಾಮಚಂದ್ರನೇ ನಿರ್ಗುಣ ನಿರಾಕಾರವಾದಂತ ರಾಮನೇ ನನ್ನ ಆತ್ಮ ಸ್ವರೂಪ ಅಂದ ಮೇಲೆ ಯಾರಿಗೆ ನಮಸ್ಕಾರ ಮಾಡಲಿ? ನನಕ್ಕಿಂತಲೂ ಬೇರೆ ಇದ್ರೆ ನಮಸ್ಕಾರ ಮಾಡ್ಬೇಕಂತ. ನನಕ್ಕಿಂತಲೂ ವಯಸ್ಸಿನೊಳಗರ ದೊಡ್ಡರಿರ್ಬೋದು, ಆಶ್ರಮದೊಳಗರ ದೊಡ್ಡರಿರ್ಬೋದು, ವಿದ್ಯಾದೊಳಗರ ದೊಡ್ಡರಿರ್ಬೋದು, ವರ್ಣದೊಳಗರ ದೊಡ್ಡ ನಮಸ್ಕಾರ ಏನಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಭೇದ ಬೇಕಲ್ಲಿ, ಅದ್ರಾಗರ ಒಂದಿಟ್ಟು ವ್ಯತ್ಯಾಸ ಇರಬೇಕು, ಅಲ್ಲಿ ಎಲ್ಲ ನಡೀತೇವ. ಆದ್ರ ಅಲ್ಲಿ ಭೇದನೆ ಇಲ್ಲ ಅಂದ ಮೇಲೆ ಕಾಕು ಕೊರೋ ನನಗಿಂತಲೂ ಭಿನ್ನನೇ ಯಾವುದು ಪ್ರತೀತಿ ಇಲ್ಲವೇ ಅಂದ್ಮ್ಯಾಗ ನಾನು ಯಾರಿಗೆ ನಮಸ್ಕಾರ ಮಾಡ್ಲಿ? ಅವನಿಗೆ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಈಗ ಹೇಳಿ ನಾ ಯಾರಿಗೆ ನಮಸ್ಕಾರ ಮಾಡ್ಲಿ ಹೇಳಂತ. ಗ್ರಂಥಕಾರನ ಕೇಳ್ತಾರ, ಗ್ರಂಥಕಾರ ರಾಮಗ ನಮಸ್ಕಾರ ಮಾಡ್ರಿ, ನಮಸ್ಕಾರೋಪ ಮಂಗಲ ಮಾಡ್ರಿ. ರಾಮ ನಮಸ್ಕಾರೋಪ ರಾಮ ನಿರ್ಗುಣ ನಿರಾಕಾರ, ನನ್ನ ಆತ್ಮ ಸ್ವರೂಪನೇ, ನನ್ನ ಆತ್ಮ ಸ್ವರೂಪಕ್ಕಿಂತಲೂ ರಾಮ ಭಿನ್ನ ಇಲ್ಲ, ಅವೇದು ಉಪಾಸನೆ ನನಗಿಂತಲೂ ಭಿನ್ನ ಇಲ್ಲ. ಹೇಳ್ರಿ, ನೀವ್ ಹೇಳ್ರಿ ಯಾರಿಗೆ ನಮಸ್ಕಾರ ಮಾಡ್ಲಿ ಅಂತ ನಾವು ಗ್ರಂಥಕಾರ ಕೇಳ್ತಾರೆ. ಶಂಕರ ಯಾರು ನಮಸ್ಕಾರ, ನೀನ್ ಹೇಳಿ, ನೀ ಯಾರಿಗಾದ್ರೂ ನಮಸ್ಕಾರ ಮಾಡಿ. ಇಷ್ಟೊತ್ತಲ್ಲಿ ಹೇಳಿ ಸಾಕಾಯ್ತು ಅವನಿಗೆ ಕೂಡ, ಸಾಕಾಯ್ತು. ಶಿವ ವಿಷ್ಣಾದಿಗಳು ಮಾಡಂದ್ರೆ ಮಾಡಂಗಿಲ್ಲ, ಈಶ್ವರಿಗಂದ್ರೆ ಈಶ್ವರಿಗೆ ಮಾಡಲ್ಲ, ಯಾಕೆ ಬ್ರಹ್ಮಗೂ ಮಾಡಲ್ಲ, ಅದನ್ನ ಮಾಡಲ್ಲ. ಮತ್ತೆ ಇಲ್ಲಿ ರಾಮಗನ ಮಾಡಿ ನಮಸ್ಕಾರ ಮಗ ಸಾಂಪ್ರದಾಯದ ದೇವತೆ ಅದನ್ನ ಮಾಡಂಗಿಲ್ಲ. ಯಾಕೆ ನನಗಿಂತಲೂ ಭಿನ್ನ ಕಾಣ್ತಾ ಇಲ್ಲನಾ, ನನಕ್ಕಿಂತಲೂ ಭಿನ್ನ ಕಾಣ್ರೆ ನಮಸ್ಕಾರ ಮಾಡ್ಬೇಕಲ್ಲ, ನನಕ್ಕಿಂತಲೂ ಭಿನ್ನ ಕಾಣ್ತಾನೆ ಇಲ್ಲ, ನನಕ್ಕಿಂತ ಭಿನ್ನ ಇಲ್ಲವೇ ಇಲ್ಲ. ಈಗ ಯಾರು ನಮಸ್ಕಾರ ಮಾಡಿ? ನಮಸ್ಕಾರ, ನಿಮ್ಮ ಜ್ಞಾನಕ್ಕೆ ನಾನೇ ನಮಸ್ಕಾರ, ಶರಣಾಗತಿ ಆಗ್ತಾನೆ. ಈಗ ಟೀಕೆ ಮಾಡಿ ಮುಗಿಸ್ಬಿಡ್ತೀನಿ. जैसे राम जी को बोध के चाहना करके सुकृति निष्काम भजे, ಯಾವ ಶ್ರೀರಾಮಚಂದ್ರನ ಜ್ಞಾನಕ್ಕೋಸ್ಕರವಾಗಿ ಸುಕೃತಿ ಪುರುಷ ಪುಣ್ಯಾತ್ಮರು ನಿಷ್ಕಾಮನಿಂದ ಆರಾಧನೆ ಮಾಡ್ತಾರೋ, ಸೊ ರಾಮಜಿ ಮೇರಾ ಆತ್ಮ ಹೇ, ಆ ರಾಮನೇ ನನ್ನ ಆತ್ಮ ಸ್ವರೂಪ ಇದೆ, ಅದಕ್ಕೆ ಆತ್ಮರಾಮ ಅಂತ ಕರೀತಾರೆ. ब्रैकेट में कोट दादू दयाल जी के संप्रदाय में राम जी को निर्गुण ब्रह्म रूप होने थे और निर्गुण ब्रह्म ಅಂತ ತಿಳ್ಕೊಂಡು ಉಪಾಸನೆ ಮಾಡಿದ್ದಾರೆ ಅವ್ರ ಸಂಪ್ರದಾಯದೊಳಗೆ. ಯಾಕೆ ಮೈ ಕಿಸ್ಕು ಪ್ರಣಾಮ ಕರು, ಯಾರಿಗೆ ನಾವು ನಮಸ್ಕಾರ ಮಾಡಿ? ನನಗಿಂತಲೂ ಭಿನ್ನ ರಾಮ ಕಾಣ್ತಾ ಇಲ್ಲ, ನಮಸ್ಕಾರ ಮಾಡ್ಬೇಕಂತ ಕರೆ, ನನಗಿಂತ ಭಿನ್ನ ಇದ್ರೆ ನಮಸ್ಕಾರ ಮಾಡ್ಬೇಕಲ್ಲ. मेरे ते भिन्न और वस्तु के अभाव थे किसी को भी ಪ್ರಣಾಮ ನೈ ಕನು, ನನಗಿಂತಲೂ ಭಿನ್ನ ಇನ್ನೊಂದು ವಸ್ತು ಇಲ್ಲದೆ ಇರುವುದರಿಂದ ನಾನು ಯಾರಿಗೆ ನಮಸ್ಕಾರ ಮಾಡಿ ಪ್ರಣಾಮ ನೈಕರು ಮಾಡಿಲ್ಲ. ಯಹ ಭಾವ ಮಾಡೋದು ಇಲ್ಲ, ಕಂಡ್ರೆ ನಮಸ್ಕಾರ ಮಾಡ್ಬೇಕಲ್ಲ, ಕಂಡ್ರೆ ಇಲ್ಲ ನಮಸ್ಕಾರ ಮಾಡೋದಿಲ್ಲ ಒಂದ್ ರೀತಿಯ. ಅಥವಾ ಇನ್ನೊಂದು ರೀತಿ, ಜಿಸ್ಕೆ ಬೋಧ ಕೆ ಚಾಹನ ಕರೆ ಸುಕೃತಿ ಪುರುಷ ರಾಮಜಿ को ನಿಷ್ಕಾಮ ಭಜೆ है, ಜಿಸ್ಕೆ ಬೋಧಕ್ಕೆ ಬಕೆಟ್ನ ಪರಬ್ರಹ್ಮನ ಜ್ಞಾನಕ್ಕೋಸ್ಕರವಾಗಿ, ಪರಬ್ರಹ್ಮನ ಜ್ಞಾನಕ್ಕೋಸ್ಕರವಾಗಿ ಪುಣ್ಯಾತ್ಮ ಪುರುಷ ಜಿಜ್ಞಾಸು ರಾಮಜಿಗೂ ನಿಷ್ಕಾಮ ಭಜೆ, ಪರಮಾತ್ಮನನ್ನು ನಿಷ್ಕಾಮನಿಂದ ಆರಾಧನೆ ಮಾಡ್ತಾನ, ಭಜನೆ ಮಾಡ್ತಾ ಸೇವಾ ಮಾಡ್ತಾನ. ಸೋ ಪರಬ್ರಹ್ಮ ಮೇರಾ ಆತ್ಮ ಹೇ, ಮೇರೋ ಅಲ್ಲ ಮೇರಾ ಆತ್ಮ ಹೇ, ಸೋ ಪರಬ್ರಹ್ಮ ಮೇರಾ ಆತ್ಮ ಹೇ,
ಆ ಪರಬ್ರಹ್ಮ ಯಾವ ಬ್ರಹ್ಮ ಯಾವ ಜ್ಞಾನಕ್ಕೋಸ್ಕರವಾಗಿ ಜಿಜ್ಞಾಸು ಮುಮುಕ್ಷು ರಾಮನನ್ನ ಭಜನೆ ಮಾಡ್ತಾನೋ ಆ ಪರಬ್ರಹ್ಮವೇ ನನ್ನ ಆತ್ಮ. ಸೋಯಿ ರಾಮಜಿ ಬೇರೆ ಆ ಪರಬ್ರಹ್ಮವೇ ರಾಮ, ರಾಮವೇ ಪರಬ್ರಹ್ಮ, ಆ ಪರಬ್ರಹ್ಮವೇ ನನ್ನ ಆತ್ಮ. ಯಾಕೆ ಸರ್ವಕ್ಕೂ ಅಧಿಷ್ಠಾನ ಮೈ ಕಿಸ್ಕು ಪ್ರಣಾಮ ಕರು, ನಾನೇ ಎಲ್ಲದಕ್ಕೂ ಅಧಿಷ್ಠಾನ ಇದ್ದೀನಿ. ಎಲ್ಲ ನಾಮರೂಪಕ್ಕೆ ಯಾವ ತರ ನೋಡ್ರಿ, ನಾಮದಿಲ್ಲ ಅದಕ್ಕೊಂದು ರೂಪ, ಅದು ನಾಮರೂಪಕ್ಕೆ ಅಧಿಷ್ಠಾನ ನಾನು ಇದ್ದೇನೆ. ಎಲ್ಲದಕ್ಕೂ ಕೂಡ ನಾನು ಅಧಿಷ್ಠಾನ ಇರೋದಿಲ್ಲ. ಅಧಿಷ್ಠಾನ ಮೈ, ಸರ್ವಕ್ಕೂ ಅಧಿಷ್ಠಾನ. ಎಲ್ಲಿ ನಾಮ ಅದ, ಎಲ್ಲಿ ರೂಪ ಅದ, ಅದಕ್ಕೆ ಅಧಿಷ್ಠಾನ ನಾನೇ ಇದ್ದೀನಿ ಅಂತ. ಮೈ ಅಧಿಷ್ಠಾನ ಮೈ ಕಿಸ್ಕು ಪ್ರಣಾಮ ಕರು, ನಾ ಯಾರಿಗೆ ನಮಸ್ಕಾರವನ್ನು ಮಾಡಿ. ಮೇರೆತೆ ಭಿನ್ನ ಅವ್ರು ಕೋಯಿ ವಸ್ತು ಐ ಹಿ ನಹಿ ಒತ್ತು ಹೇಳ್ತಾರ. ನನಕ್ಕಿಂತಲೂ ಭಿನ್ನ ವಸ್ತು ಇಲ್ಲವೇ ಇಲ್ಲ. ಬರೀ ಇಲ್ಲಲ್ಲ, ಇಲ್ಲವೇ ಇಲ್ಲ, ಟೋಟಲಿ ಇಲ್ಲ. ಜಾಕೋ ಮೈ ಪ್ರಣಾಮ ಕರು, ನಾ ಯಾರಿಗೆ ನಮಸ್ಕಾರ ಮಾಡ್ಲಿ ಹೇಳು. ನಮಸ್ಕಾರ ಮಾಡಕ ಇಲ್ಲವೇ ಇಲ್ಲ. ಅದಕ್ಕ ನನ್ನ ವಸ್ತು ನಿರ್ದೇಶ ರೂಪ ಮಂಗಲ, ನನ್ನ ಪ್ರತ್ಯೇಕ ಆತ್ಮರೂಪ ಮಂಗಲವೇ ಇಲ್ಲಿ ಯೋಗ್ಯ ಇರುತ್ತದೆ ಅಂತ ತಿಳ್ಕೊಂಡು ನಿಶ್ಚಲ್ ದಾಸರು ಈ ವಿಚಾರ ಸಾಗರದ ಪ್ರಾರಂಭದೊಳಗ ವಿಘ್ನ ನಿವರ್ತಕ ಅನುಕೂಲ ವ್ಯಾಪಾರವಾನ್ ಮಂಗಲ, ವಿಘ್ನ ನಿವೃತ್ತಿ ಮಾಡ್ತಕ್ಕಂಥ ಅನುಕೂಲವಾದಂತ ವ್ಯವಹಾರಕ್ಕನೇ ಮಂಗಲ ಅಂತಾರ. ವಿಘ್ನ ಅಂತ ಎದಕ್ಕಂತಾರೆ? ವಿಘ್ನ ನಿವರ್ತಕ ಅನುಕೂಲ ವ್ಯಾಪಾರ ವಿಘ್ನ ನಿವೃತ್ತಿ ಮಾಡ್ತಕ್ಕಂಥ ಇದು ಅನುಕೂಲವಾದಂತ ವ್ಯವಹಾರ ಹೇಳಿದರು. ವಿಘ್ನ ಅಂದ್ರೆ ಏನು? ಕಾರ್ಯವಿರೋಧಿ ವಿಘ್ನ. ಕಾರ್ಯವಿರೋಧಿ ವಿಘ್ನ. ನಾವ್ ಯಾವುದೋ ಒಂದು ಕೆಲಸದಲ್ಲಿ ಪ್ರವೃತ್ತಿ ಆಗ್ತಲ್ಲ, ಏನೋ ಒಂದು ಮಾಡ್ಬೇಕು ಅಂತ ಶ್ರೇಯಸಿ ಬಹು ವಿಘ್ನ. ನಾವು ಶ್ರೇಯ ಮಾರ್ಗದಾಗ ಏನೋ ಒಂದು ಒಳ್ಳೇದು ಮಾಡಾಕ ಹೋದ್ವಿ ಅಂದ್ರ ಅದಕ್ಕೇನೋ ಪ್ರತಿಬಂಧಕ, ಕಾರ್ಯ ವಿರೋಧಿ. ಮಾಡಕ್ ಕೆಲಸಕ್ಕೆ ಏನು ವಿರೋಧ ಆಗ್ತದಲ್ಲ, ಅದಕ್ಕೇನಂತಾರ? ವಿಘ್ನ ಅಂತಾರ. ಅಂತ ವಿಘ್ನ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿನೇ 3 ತರ ಮಂಗಲ ಅದ. ವಸ್ತು ನಿರ್ದೇಶ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ, ನಮಸ್ಕಾರ ರೂಪ ಮಂಗಲ ಅಂತ 3 ಪ್ರಕಾರವಾದಂತ ಮಂಗಲದವು. ಅದ್ರೊಳಗ ಸಾಧು ನಿಶ್ಚಲ್ ದಾಸರು ವಿಚಾರ ಸಾಗರ ಗ್ರಂಥದೊಳಗ ವಸ್ತು ನಿರ್ದೇಶ ರೂಪ ಮಂಗಲವನ್ನ ಸುವಿಸ್ತಾರವಾಗಿ ನಮಗ ತಿಳಿಸ್ಕೊಂಡು ಬಂದ್ರು. ಮತ್ತೆ ನಾಳಿನ ದಿವಸ ಪ್ರಥಮ ತರಂಗವನ್ನು ಪ್ರಾರಂಭ ಮಾಡೋಣ. ಸದ್ಗುರುನಾಥ್ ಮಹಾರಾಜ್ ಕಿ